ಪ್ರಿಯರಾದ ದೇವಜನರೇ, ಸೊ ಇವತ್ತು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ 2ನೇ ಭಾಗವನ್ನು ನೋಡ್ತಾ ಹಾಗೆ ಅದರ ಜೊತೆ ಒಂದಷ್ಟು ಆಚಾರಗಳನ್ನು ನೋಡಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಓಕೆ, 6 ವಾರಗಳಿಂದ ಆಲೋಚನೆ ಮಾಡ್ತಾ ಬರುವಷ್ಟು ಮುಖ್ಯನ ಈ ಅಂಶ ಅಂತ ಹೇಳಿ ಕೇಳಿದ್ರೆ, ಧರ್ಮೋಪದೇಶ ಕಾಂಡದಲ್ಲಿ ದೇವರು ಎಷ್ಟು ಬಾಧೆಪಟ್ಟು ಮಾತಾಡಿದ್ದಂತಹ ಮಾತು ಅಂತ ಹೇಳಿ ಅದು ನಿಮ್ಮೆಲ್ಲರಿಗೂ ಗೊತ್ತಾಯಿತು ಕಳೆದ ವಾರ. ಇದು ಹೇಯವಾಗಿರುವಂತಹದ್ದು, ಅಸಹ್ಯವಾಗಿರುವಂತಹದ್ದು, ಜ್ಯೋತಿಷ್ಯ ನೋಡುವಂತಹದ್ದು, ಪಂಚಾಂಗ ಕೇಳುವಂತಹದ್ದು, ಮಾಟ ಮಂತ್ರಗಳನ್ನು ಮಾಡಿಸುವಂತಹದ್ದು, ಇವೆಲ್ಲವೂ ಸಹ ದೇವರಿಗೆ ಆಗದೇ ಇರುವಂತಹ ಕೆಲಸಗಳು. ಸಮಾಜದಿಂದ ಇವೆಲ್ಲವೂ ಸಹ ದೂರ ಆಗಬೇಕಾಗಿರುವಂತಹದ್ದು, ಸಮಾಜವನ್ನು ಜನರನ್ನು ಬಿಟ್ಟು ಹೋಗಬೇಕಾಗಿರುವಂತಹದ್ದು ಬಹಳ ಬಹಳ ಮುಖ್ಯವಾಗಿರುವಂತಹದ್ದು. ಸಾವಿರಾರು ವರ್ಷಗಳಿಂದ ದೇವರ ಸಂಕಲ್ಪ ಅದು, ಹೌದಲ್ವ? ಯಾಕೆಂದರೆ ಜನ ಈ ಎಲ್ಲ ಮೂಢನಂಬಿಕೆಗಳು ಜನರ ಮಧ್ಯದಲ್ಲಿರಬೇಕಾದ್ರೆ ದೇವರ ಸ್ಥಾನದಲ್ಲಿ ಮೂಢನಂಬಿಕೆಗಳನ್ನು ಇಡ್ತಾರೆ. ಏನಾದರೂ ಬೇಕಾದರೆ ದೇವರ ಹತ್ರ ಹೋಗಬೇಕಾಗಿರುವಂತಹ ಜನ ಮಂತ್ರವಾದಿಗಳ ಹತ್ರ ಹೋಗ್ತಾರೆ, ಜ್ಯೋತಿಷ್ಯದವ್ರ ಹತ್ರ ಹೋಗ್ತಾರೆ. ಹಾಗಾದರೆ ದೇವರನ್ನು ಬಿಟ್ಟು, ದೇವರನ್ನು ಪಕ್ಕಕ್ಕಿಟ್ಟು ಈ ಮೂಢನಂಬಿಕೆಗಳನ್ನು ಆಧರಿಸುವಂತಹ ಪರಿಸ್ಥಿತಿ. ಅದಕ್ಕೋಸ್ಕರ ದೇವರು ಕ್ರಿಸ್ಟಲ್ ಕ್ಲಿಯರಾಗಿ ಹೇಳಿದ್ದಾರೆ ಸತ್ಯವೇದದಲ್ಲಿ, ಇವ್ಯಾವನ್ನೂ ಸಹ ನಾವು ಆಚರಿಸಬಾರದು, ಇದ್ಯಾವುದನ್ನೂ ಸಹ ಮಾಡಿಸುವಂಥವರು ಇರಬಾರ್ದು. ಸಮಾಜದಲ್ಲಿ ಎಂಥವ್ರು ಇರಬಾರ್ದು? ಮಂತ್ರವಾದಿಗಳಿರಬಾರ್ದು, ಜ್ಯೋತಿಷ್ಯದವ್ರು ಇರಬಾರ್ದು, ಪಂಚಾಂಗ ನೋಡುವಂಥವ್ರು, ಶಕುನ ಹೇಳುವಂಥವ್ರು, ಕಣಿ ಹೇಳುವಂಥವ್ರು, ಇವ್ರು ಯಾರೂ ಸಹ ಇರಬಾರದು. ಅವ್ರು ಯಾವಾಗವರೆಗೂ ಇರ್ತಾರೆ ನೀವು ಹೇಳಿ? ಮಾಟ ಮಂತ್ರದವ್ರು ಯಾವಾಗವರೆಗೂ ಇರ್ತಾರೆ ಅಂದರೆ, ಮಾಟ ಮಂತ್ರ ಮಾಡಿಸ್ಬೇಕು ಅಂತ ಅಂದ್ಕೊಳ್ಳುವಂತಹ ಜನ, ಮಾಟ ಮಂತ್ರ ವರ್ಕ್ ಆಗುತ್ತೆ ಅಂತ ಅಂದ್ಕೊಳ್ಳುವಂತಹ ಜನ ಯಾವಾಗವರೆಗೂ ಇರ್ತಾರೋ ಮಾಟ ಮಂತ್ರ ಮಾಡುವಂಥವ್ರು ಇರ್ತಾರೆ. ಜ್ಯೋತಿಷ್ಯ ನಿಜ ಅಂತ ಹೇಳಿ ನಂಬುವಂತಹ ಜನ ಇರೋವರೆಗೂ ಜ್ಯೋತಿಷ್ಯ ನೋಡುವಂಥವ್ರು ಇರ್ತಾರೆ, ಹೌದಲ್ವ? ಅದಕ್ಕೋಸ್ಕರನೇ ಈ ಸಮಾಜಕ್ಕೆ ಈ ಸಂದೇಶ ಎಷ್ಟು ಜನಕ್ಕೆ ತಲುಪುತ್ತೋ ನಮಗೆ ಗೊತ್ತಿಲ್ಲ. ಅದರ ನಮ್ಮ ಕರ್ತವ್ಯ ಏನು? ಸತ್ಯವೇದದಲ್ಲಿ ದೇವರು ಹೇಳಿದ್ದಾರೆ, ದೇವರು ನೊಂದ್ಕೊಂಡಿರುವಂತಹ ವಿಚಾರ ಇದು, ಇವೆಲ್ಲವೂ ಇರಬಾರ್ದು ಅಂತ ಹೇಳಿ. ಅದನ್ನು ನಾವು ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಿದ್ದೇವೆ. ಮುಂದೆ ಈ ಸಂದೇಶ ನಿಮ್ಮ ಕೈಗೆ ಹೋದ ನಂತರ ಈ ಸಂದೇಶವನ್ನು ಇನ್ನೊಬ್ಬರಿಗೆ ಹಂಚುವಂತಹದ್ದು, ಸಾಕಷ್ಟು ಜನರನ್ನು ಈ ಮೂಢನಂಬಿಕೆಗಳಿಂದ ದೂರ ತರುವಂತಹದ್ದು ಅದು ನಿಮ್ಮ ಕರ್ತವ್ಯ ಅಲ್ವಾ? ಒಳ್ಳೆಯ ವಿಚಾರ ಏನು ಅಂತ ಹೇಳಿದ್ರೆ, ಪರೀಕ್ಷೆಗೂ ಸಹ ಈ ಅಂಶ ಇದೆ. ಈಗ ನಾವು ಆಲೋಚನೆ ಮಾಡ್ತಿರುವಂತಹ ಅಂಶಗಳು ಜ್ಯೋತಿಷ್ಯ ಆಗಿರ್ಬೋದು, ಮಾಟ ಮಂತ್ರ ಆಗಿರ್ಬೋದು, ಇದೆರಡೂ ಸಹ M1 ಬರೀತಿರುವಂತಹ ವಿದ್ಯಾರ್ಥಿಗಳು ಕಲಿಬೇಕು. ಪರೀಕ್ಷೆಗೋಸ್ಕರಲೂ ಹೌದು. ಏನಕ್ಕೋಸ್ಕರ ಇಟ್ಟಿರುವಂತಹದ್ದು ಅಂತ ಹೇಳಿ ಇನ್ನೊಂದು ಮುಖ್ಯವಾಗಿರುವಂತಹ ವಿಚಾರ ಏನು ಅಂದರೆ, ಒಂದು ಸಂದೇಶ ಕೊಟ್ಬಿಟ್ಟು ಆ ಒಂದು ಸಂದೇಶದಿಂದ ಪರೀಕ್ಷೆ ಬರೀಬೇಕು, ಪ್ರಿಪೇರ್ ಆಗಬೇಕು ಅನ್ನುವಂತಹದ್ದು ಇರೋದಿಲ್ಲ. ನೀವೆಲ್ಲರೂ MBTHಗೆ ಬಂದಿದ್ದೀರಾ ಅಲ್ವಾ? ಸೊ 3 ಸಂದೇಶಗಳನ್ನು ಒಟ್ಟೊಟ್ಟಿಗೆ ಕೇಳಿಕೊಂಡು ಒಂದು ಅಂಶದಲ್ಲಿ ಬರೆಯುವಂತಹ ಕೆಪಾಸಿಟಿಯನ್ನು ಹೊಂದಿರಬೇಕು ನಾವೆಲ್ಲರೂ ಸಹ. ಸೊ ಅದೇ ಚಾಲೆಂಜ್ ಈಗ M1 ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ. 2 ಸಂದೇಶ ಭಾಗಗಳನ್ನು ಕೇಳಿಕೊಂಡು ಒಂದು ಪಾಠ ಕೊಟ್ಟಾಗ ಎಕ್ಸಾಮಲ್ಲಿ ಅಷ್ಟು ಸಮಯದಲ್ಲಿ ಅದನ್ನು ಕಂಪ್ಲೀಟ್ ಮಾಡಬೇಕು. ಓಕೆ, ಶುರು ಮಾಡೋಣ ಇವತ್ತಿನ ಸಂದೇಶವನ್ನು. ಕಳೆದ ವಾರ ಏನೇನೆಲ್ಲ ನೋಡಿದ್ವಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ? ಕಣಿ ಹೇಳುವಂಥವ್ರು ಹೇಗೆ ಹೇಳ್ತಾರೆ ಅಂತ ಆಲೋಚನೆ ಮಾಡಿ ನೋಡಿದ್ವಲ್ವ? ಶಕುನ ಹೇಳುವಂಥವರು ಅಥವಾ ಭವಿಷ್ಯತನ ಜ್ಯೋತಿಷ್ಯವನ್ನು ಹೇಳುವಂಥವರು ಹೇಗೆ ಹೇಳ್ತಾರೆ ಅಂತ ಆಲೋಚನೆ ಮಾಡಿ ನೋಡಿದ್ವಲ್ವ? ಹೇಗೆ ಹೇಳ್ತಾರೆ? ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ, ಈ ಕಡೆನೂ ಬೆಳಕು ಬರಬೇಕು, ಆ ಕಡೆನೂ ಬೆಳಕು ಬರಬೇಕು, ಹೌದಲ್ವ? ನಾವು ಕಳೆದ ವಾರ ನೋಡಿದ್ವಿ, ಒಬ್ಬ ಯವ್ವನ ಸ್ತ್ರೀ, ವಯಸ್ಸಿಗೆ ಬಂದಿರುವಂತಹ ಒಂದು ಹುಡುಗಿ ಮನೆಯಲ್ಲಿ ಓಡಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಏನು ಹೇಳ್ತಾರೆ? ನಿಮ್ಮ ಮನೇಲಿ ಇನ್ನೂ ಯಾರಿಗೂ ಮದುವೆ ಆಗಿಲ್ಲ. ಅವಾಗ ತಂದೆ ತಾಯಿ ಅವ್ರ ಹತ್ರ ಹೇಳಿದ್ರು ಅಂತ ಅಂದ್ಕೊಳ್ಳಿ, ಮದುವೆ ಆಗಿದೆ ನನ್ನ ಮಗಳಿಗೆ, ರಜಾ ಇದೆ ಅಂತ ಹೇಳಿ ಅಳಿಯ ಮಗಳು ಇಬ್ಬರೂ ಸಹ ನಮ್ಮ ಮನೆಗೆ ಬಂದಿದ್ದಾರೆ ಅಂತ ನೀವು ಹೇಳಿದ್ರಿ ಅಂತ ಅಂದ್ಕೊಳ್ಳಿ. ಓ ಹೌದಾ, ಹಾಗಿದ್ರೆ ನೀವು ನೆಕ್ಸ್ಟ್ ಪಾಯಿಂಟ್ಗೆ ಹೊರಟೋಗ್ತಾರೆ. ಆ ಪಾಯಿಂಟಲ್ಲಿ ಇರೋದೇ ಇಲ್ಲ. ಯಾಕೆ? ಅವ್ರ ಫಸ್ಟ್ ಪಾಯಿಂಟೇ ಫೇಲ್ಯೂರ್ ಆಯ್ತಲ್ವ? ಮಗ ಓಡಾಡ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಳಿ, ಏನಂತಾರೆ? ನಿಮ್ಮ ಮನೇಲಿ ಯಾರಿಗೋ ಕೆಲಸ ಸಿಕ್ಕಿಲ್ಲ, ನೀವು ಅಂದ್ರಿ ಅಂತ ಅಂದ್ಕೊಳ್ಳಿ. ಕೆಲಸ ಇದೆ ನನ್ನ ಮಗನಿಗೆ, ₹1,00,000 ಸಂಬಳ ತೊಗೋತಾನೆ, ಇವತ್ತು ವೀಕೆಂಡು, ಅದಕ್ಕೆ ಮನೇಲಿದ್ದಾನೆ ಅಂತ ಅಂದ್ರಿ ಅಂತ ಅಂದ್ಕೊಳ್ಳಿ. 2 ನಿಮಿಷದಲ್ಲಿ ಜಾಗ ಖಾಲಿ ಮಾಡ್ತಾನೆ. ಏಕೆಂದರೆ ಇವ್ರ ಮನೇಲಿ ನಾನು ಹೇಳ್ತಿರುವಂತಹ ಯಾವ ಪಾಯಿಂಟು ಸಹ ವರ್ಕ್ ಆಗ್ತಿಲ್ಲ ಅಲ್ವಾ? ನೀವು ಯಾವುದಕ್ಕೂ ರೆಸ್ಪಾಂಡ್ ಮಾಡಿದ್ರೆ, ಅವ್ರು ಹೇಳ್ತಿರುವಂತಹ ಯಾವ ಪಾಯಿಂಟ್ಗೂ ನೀವು ರೆಸ್ಪಾಂಡ್ ಮಾಡಿದ್ರೆ ಮಾತ್ರ ಅದಕ್ಕೆ ಕಚ್ಕೊಂಡು ಅದನ್ನು ಮುಂದೆ ತೊಗೊಂಡು ಹೋಗುವಂತಹದ್ದು ಆ ವ್ಯಕ್ತಿ. ಓಕೆ, ಈಗ ಕಳೆದ ವಾರ ಇದನ್ನೂ ಸಹ ನೋಡಿದ್ವಿ. ಗ್ರಹಗಳು, ಸೂರ್ಯಚಂದ್ರ ನಕ್ಷತ್ರಗಳು, ಇದೆಲ್ಲವೂ ಸಹ ಮನುಷ್ಯರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅವರು ಹೇಳ್ತಾರಲ್ವ? ಅದಕ್ಕೆ ಬೇರೆ ಬೇರೆ ಕಲ್ಲುಗಳನ್ನು ಹಾಕ್ಕೊಬೇಕು, ನಿಮ್ಮ ರಾಶಿ ಇದು, ಈ ಥರ ಜನನೂ ಸಹ ಇಲ್ಲದೆ ಹೋಗಿಲ್ಲ. 3 ಹೊತ್ತು ಸಹ ನ್ಯೂಸ್ ಪೇಪರ್ ಇಟ್ಕೊಂಡು ರಾಶಿ ಫಲ ನೋಡ್ಕೊಂಡು ಕೂತಿರ್ತಾರೆ, ಹೌದಾ? ಟಿವಿಗಳನ್ನು ಹಾಕ್ಕೊಂಡು ಬೆಳಗ್ಗೆ 7ವರೆಗೆ ಕೂತಿರ್ತಾರೆ. ಏನನ್ನು ನೋಡಲಿಕ್ಕೆ? ರಾಶಿ ಫಲ, ರಾಶಿ ಭವಿಷ್ಯತ್ತು, ನನ್ನ ರಾಶಿಗೆ ಹೇಗಿದೆ ಇವತ್ತು, ಗಂಡಾಂತರ ಏನಾದರೂ ಇದೆಯಾ ಅಥವಾ ಒಳ್ಳೆಯ ಸಮಾಚಾರನೇನಾ? ಸೂರ್ಯಚಂದ್ರ ನಕ್ಷತ್ರಗಳು ಸೃಷ್ಟಿ ಮಾಡಿದ್ದು ಯಾರು ಅಂತ ಹೇಳಿ ಮಾತಾಡ್ಕೊಂಡಿದ್ವಿ ಕಳೆದ ವಾರ. ದೇವರು ಹೇಗೆ ಸೃಷ್ಟಿ ಮಾಡಿದ್ದಾರೆ ಸೂರ್ಯಚಂದ್ರ ನಕ್ಷತ್ರಗಳನ್ನು? ಇವರೆಲ್ಲ ಯಾರಂತೆ? ಸೂರ್ಯಚಂದ್ರ ನಕ್ಷತ್ರಗಳು ಇವರೆಲ್ಲ ಯಾರು? ದೂತರು, ಸೇವಕರು. ನಮಗೇನಾಗಬೇಕು ಅವರು? ಸೇವಕರು. ನಾವು ದೇವರಿಗೆ ಮಕ್ಕಳಲ್ವ? ಹಾಗಾದರೆ ನಾವು ಯಾರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿರುವಂಥವರು?
ದೇವರ ಸ್ವರೂಪದಲ್ಲಿ. ನಿಮಗನ್ಸುತ್ತಾ ಸೇವಕರಾಗಿರುವಂಥವರಿಗೆ ದೇವರ ಸ್ವರೂಪದಲ್ಲಿ ಹುಟ್ಟಿರುವಂತಹ ಮಕ್ಕಳಿನ ಮೇಲೆ ಪ್ರಭಾವ ಬೀರಲಿಕ್ಕೆ ಅವಕಾಶ, ಅಧಿಕಾರ ಇದೆ ಅಂತ ನಿಮಗನ್ಸುತ್ತಾ? ನಾವು ದೇವರ ಮಕ್ಕಳಲ್ವ? ನಿಮ್ಮ ಮನೆಯಲ್ಲೂ ಸಹ ನೀವು ಸಹ ತುಂಬ ಏನಾದರೂ ಬ್ಯುಸಿ ಇದ್ದರೆ ಕೆಲಸದವ್ರನ್ನ ಅಪಾಯಿಂಟ್ ಮಾಡ್ತೀರಾ. ನಿಮ್ಮ ಮನೆ ಕ್ಲೀನ್ ಮಾಡಲಿಕ್ಕೆ ಕೆಲಸದವ್ರನ್ನ ಅಪಾಯಿಂಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಮಂತ್ಲಿ ಸ್ಯಾಲ್ರಿ ಕೊಡ್ತಿರ್ತೀರ. ಅವ್ರಿಗೆ ಯಾವ ಅಧಿಕಾರ ಇರೋದಿಲ್ಲ? ನಿಮ್ಮ ಮಕ್ಕಳ ಮೇಲೆ ಅಧಿಕಾರ ಚಲಾಯಿಸುವಂತಹ ಹಕ್ಕು ಅವರಿಗಿರೋದಿಲ್ಲ. ಇನ್ನು ದೇವರು ಹೆಂಗೆ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ಸೂರ್ಯ ಚಂದ್ರ ನಕ್ಷತ್ರಗಳು ನಮ್ಮ ತಂದೆ ಸೃಷ್ಟಿ ಮಾಡಿರುವಂತಹದ್ದು ಅಂತ ನಾವು ನಂಬ್ತಿರ್ಬೇಕಾದ್ರೆ ಇದು ಯಾವುದಕ್ಕಾದರೂ ನಮ್ಮ ಮೇಲೆ ಪ್ರಭಾವ ಇದೆಯಾ? ಕಳೆದ ವಾರ ಇದಕ್ಕೂ ಸಂಬಂಧಪಟ್ಟಿರುವಂತಹ ಒಂದು ವಚನವನ್ನು ನೋಡಿದ್ವಿ. ಆಕಾಶದ ಉತ್ಪತ್ತಗಳಿಗೆ ನಾವು ಹೆದರಬಾರದು. ನೆನಪಿದೆಯಾ ಈ ವಚನ? ನಾವು ಕಳೆದ ವಾರ ನೋಡ್ಕೊಂಡಂತಹದ್ದು ಆಕಾಶದಲ್ಲಿ ನಡೆಯುವಂತಹ ಬೇರೆ ಬೇರೆ ಕ್ರಿಯೆಗಳಿಗೆ, ಹೆವೆನ್ಲಿ ಆಬ್ಜೆಕ್ಟ್ಸ್ಗೆ ನಾವು ಹೆದರಬಾರದು. ಅದು ಸೂರ್ಯ ಆಗಿರ್ಬೋದು, ಗ್ರಹ ಚಂದ್ರ ನಕ್ಷತ್ರಗಳಾಗಿರ್ಬೋದು, ನಾವು ಹೆದರಬಾರದು. ಒಂದು ಕಾಲದಲ್ಲಿ ಬೇರೆ ಜನ, ಇಸ್ರಾಯೇಲಿಯರಲ್ಲದೇ ಇರುವಂಥವ್ರು ಹೆದರ್ತಾ ಇದ್ರಂತೆ. ಅದಕ್ಕೆ ದೇವರು ಹಳೆ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಅವರು ಹೆದರುವಂತೆ ನೀವು ಆಕಾಶದಲ್ಲಿ ನಡೆಯುವಂತಹ ಉತ್ಪಾತಗಳಿಗೆ ಹೆದರಬಾರದು ಅಲ್ವಾ? ಓಕೆ, ಇದಿಷ್ಟು ಸಹ ಕಳೆದ ವಾರದ ರೀಕ್ಯಾಪ್. ಆದರೆ ಈ ವಾರ ಹೊಸದಾಗಿ ನೋಡ್ತಿರುವಂತಹದ್ದು, ಸಾಕಷ್ಟು ಸಾರಿ ಮಾತಾಡ್ಕೊಂಡಿದ್ದೀವಿ, ಆದರೆ ಒಂದು ಕಡೆ ಕನ್ಸಾಲಿಡೇಟೆಡ್ ಆಗಿರಲಿ ಅಂತ ಅನ್ನುವಂತಹ ಉದ್ದೇಶದಿಂದ ವಾಸ್ತುಶಾಸ್ತ್ರದ ಬಗ್ಗೆ ಆಲೋಚನೆ ಮಾಡಿ ನೋಡ್ತಿದ್ದೀವಿ. ಇವತ್ತು ವಾಸ್ತು ನೋಡಿದ್ದೀವಲ್ವ, ಜನ ಮಾತಾಡ್ಕೊಳ್ಳುವಂತಹದ್ದು ವಾಸ್ತುವಿನ ಬಗ್ಗೆ. ಜ್ಯೋತಿಷ್ಯದಲ್ಲಿ ಹೇಗೂ ಇದೆಲ್ಲ ಒಂದು, ಏಕೆಂದರೆ ಇವರು ಎಲ್ಲರೂ ಸಹ ಒಂದೇ ರೀತಿಯಾಗಿರುವಂತಹ ಕಳ್ಳರಾಗಿರೋದ್ರಿಂದ ಒಂದಾದ ನಂತರ ಒಂದು ನೋಡ್ತಾ ಆಲೋಚನೆ ಮಾಡ್ತಾ ಇದ್ದೀವಿ. ಓಕೆ, ಈಗ ವಾಸ್ತುಶಾಸ್ತ್ರ ನಿಮಗೇನು ಅನಿಸುತ್ತೆ? ವಾಸ್ತುಶಾಸ್ತ್ರವನ್ನು ನೋಡಿದಾಗ ನಿಜ ಅನಿಸುತ್ತಲ್ವ? ತುಂಬ ಕರೆಕ್ಟಾಗಿ ಹೇಳ್ತಾರೆ, ಬಾಗಿಲು ಈಸ್ಟಿಗೆ ಇರಬೇಕು, ಸೂರ್ಯ ಹುಟ್ಟುವಂತಹ ದಿಕ್ಕಿನಲ್ಲೇ ಬಾಗಿಲಿರಬೇಕು, ಅಗ್ನಿಮೂಲೆಯಲ್ಲೇ ಏನಿರಬೇಕು, ಅಡುಗೆ ಮನೆ ಕಿಚನ್ ಇರಬೇಕು, ವಾಶ್ರೂಮ್ ಏರ್ಪಡಿಸಬೇಕಾಗಿರುವಂತಹ ಜಾಗದಲ್ಲೇ ಇರಬೇಕು. ಅಂದರೆ ವಾಶ್ರೂಮ್ ಇಡಲಿಕ್ಕೂ ಜಾಗ ಇದೆಯಾ? ನೆಕ್ಸ್ಟ್ ಕಿಚನ್ ಇಡಲಿಕ್ಕೂ ಜಾಗ, ಆಮೇಲೆ ಡೋರ್ ಇಡಲಿಕ್ಕೂ ಜಾಗ, ದೇವ್ರ ಮನೆ ಇಡಲಿಕ್ಕೂ ಜಾಗ. ಬಾಬಾ, ಇದಕ್ಕೆ ನಾವು ಕೊಟ್ಟಿರುವಂಥ ಹೆಸರು ವಾಸ್ತುಶಾಸ್ತ್ರ. ಎಷ್ಟರ ಮಟ್ಟಿಗೆ ನಿಜ ಅಂತ ನಿಮಗನ್ಸುತ್ತೆ? ವಿಚಿತ್ರ ಏನು ಅಂದರೆ 20x30 ಹಾಫ್ ಸೈಟ್ ತೊಗೊಂಡಿರುವಂತಹ ಒಬ್ಬ ವ್ಯಕ್ತಿ ವಾಸ್ತು ಬಗ್ಗೆ ಯೋಚನೆ ಮಾಡ್ತಾನೆ. ಹೋಗ್ಬಿಟ್ಟು ಜ್ಯೋತಿಷ್ಯದವ್ರ ಹತ್ರ ಕೇಳ್ತಾನೆ, ಬಾಗಿಲನ್ನು ಯಾವ ಕಡೆ ಇಟ್ಕೋಬೇಕು ಅಂತ ಹೇಳಿ ಕೇಳ್ತಾನೆ ಅಲ್ವಾ? ನಿಜನಾ? ಪ್ರಪಂಚದಲ್ಲಿರುವಂತಹ ದೊಡ್ಡ ದೊಡ್ಡ ಸ್ಟ್ರಕ್ಚರ್ಸ್, 7 ವಂಡರ್ಸಲ್ಲಿ ಒಂದು ವಂಡರ್ ಆಗಿರುವಂತಹ ತಾಜ್ ಮಹಲ್ ವಾಸ್ತು ಪ್ರಕಾರ ಇಲ್ಲ. 20-30 ಸೈಟ್ ತೊಗೊಂಡು ಮನೆ ಕಟ್ಟಬೇಕು ಅಂತ ಇರುವಂತಹ ವ್ಯಕ್ತಿ ಏನು ನೋಡಿ ಕಟ್ತಿದ್ದಾನೆ? ವಾಸ್ತು. 10,000 by 10,000, 15,000 by 15,000 ದೊಡ್ಡ ದೊಡ್ಡ ಭವನಗಳನ್ನು ಏರ್ಪಡಿಸಿರುವಂತಹವರು ಈಗಾಗಲೇ ವಾಸ್ತು ಪ್ರಕಾರ ಕಟ್ಟಿರುವಂತಹದ್ದಲ್ಲ. ತಾಜ್ ಮಹಲ್ ಇವಾಗಲೂ ಸಹ ಜನ ಹೋಗ್ತಾರೆ ನೋಡಲಿಕ್ಕೆ. ಅದು ಸುಂದರವಾಗಿದೆ ಅಂತ ಹೇಳ್ತಾರೆ. ಹೌದು. ಇನ್ನು ಪ್ರಪಂಚದಲ್ಲಿರುವಂತಹ ವೈಟ್ ಹೌಸ್, ಅಮೆರಿಕ ಪ್ರೆಸಿಡೆಂಟ್ ವಾಸ ಮಾಡುವಂತಹ ಜಾಗ, ಅದರ ಬ್ಯಾಕ್ ಗೇಟ್ಗೆ ವಾಸ್ತು ಇಲ್ಲ. ಫ್ರಂಟೂ ಸಹ ವಾಸ್ತು ಪ್ರಕಾರ ಕಟ್ಟಬೇಕು ಅಂತ ಕಟ್ಟಿಲ್ಲ, ರೋಡ್ ಕಡೆ ಬಾಗಿಲಿಡಬೇಕು ಅಂತ ಹೇಳಿ ಎಂಟ್ರೆನ್ಸನ್ನು ಇಟ್ಟಿದ್ದಾರೆ. ಅದಕ್ಕೆ ನಾರ್ತ್ ಫೇಸಿಂಗ್ ಬಂದಿದೆ, ಇಲ್ಲಾಂದರೆ ಅದಕ್ಕೂ ವಾಸ್ತು ಇಲ್ಲ. ಬಕ್ಕಿಂಗ್ಹಮ್ ಪ್ಯಾಲೇಸ್, ಅದಕ್ಕೂ ವಾಸ್ತು ಇಲ್ಲ. ಈ ರೀತಿಯಾಗಿರುವಂತಹ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ವಾಸ್ತು ಇಲ್ಲ. ಐಫಿಲ್ ಟವರನ್ನು ನೋಡ್ತೀರಾ ಅಲ್ವಾ? ಆ ಟವರ್ ನೀವು ಯಾವ ಕಡೆಯಿಂದ ನೋಡಿದ್ರೂ ಒಂದೇ ಥರ ಕಾಣಿಸ್ತಿರುತ್ತೆ. ನಿಜನಾ? ನೀವು ಅದರ ಸುತ್ತಿದ್ರೂ ಸಹ ಆ ಟವರ್ ಕಾಣಿಸುವಂತಹದ್ದು ಒಂದೇ ಥರ. ಅದಕ್ಕೆ ಎಂಟ್ರೆನ್ಸ್ ಇಲ್ಲದೆ ಅಂತ ಹುಡುಕಿ ನೋಡೋಣ, ಸಿಗುತ್ತಾ ನಿಮಗೆ? ಇಲ್ಲ. ಬುರ್ಜ್ ಖಲೀಫಾ ವಾಸ್ತು ಇಲ್ಲ, ವಾಸ್ತು ಪ್ರಕಾರ ಕಟ್ಟಿರುವಂತಹ ಕಟ್ಟಡ ಅಲ್ಲ. ಇವತ್ತಿಗೂ ಸುಂದರವಾಗಿದೆ ಅಂತ ಜನ ಹೋಗ್ತಾರೆ ನೋಡಲಿಕ್ಕೆ. ದುಬೈಗೆ ಒಂದು ವೇಳೆ ದುಬೈನ ನೀವು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೀವು ಗೂಗಲ್ ಮಾಡಿ ನೋಡಿದ್ರೂ ಸಹ, ಟೈಪ್ ಮಾಡಿ ನೋಡಿದ್ರೂ ಸಹ, ಸರ್ಚ್ ಮಾಡಿ, ಅತ್ಯಂತ ಸುಂದರವಾಗಿರುವಂಥ ಕಟ್ಟಡಗಳು ನಿಮಗೆ ಕಾಣಿಸುವಂತಹದ್ದು ದುಬೈಯಲ್ಲಿ. ಅತ್ಯಂತ ಎತ್ತರವಾಗಿರುವಂತಹದ್ದು, ಸುಂದರವಾಗಿರುವಂತಹದ್ದು, ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಕಟ್ಟಿರುವಂತಹದ್ದು ಸಹ. ಇದನ್ನೆಲ್ಲ ನೋಡಬೇಕಾದ್ರೆ ಅಲ್ಲಿ ಯಾವ ಬಿಲ್ಡಿಂಗೂ ಸಹ ವಾಸ್ತು ಪ್ರಕಾರ ಕಟ್ಟಿರುವಂತಹದ್ದಲ್ಲ, ಇದೇ ಫೇಸಿಂಗ್ ಮಾಡಬೇಕು ಅಂತ ಹೇಳಿ ಕಟ್ಟಿರುವಂತಹದ್ದಲ್ಲ. ಆದರೆ ಅತ್ಯಂತ ಮುಂದುವರಿದ ರಾಷ್ಟ್ರಗಳಲ್ಲಿ ಒಂದಲ್ವ ದುಬೈ ಎಲ್ಲ, ಅಮೆರಿಕ, ಬ್ರಿಟೇನ್ ಎಲ್ಲ. ಹೌದಾ? ನಾವು 20-30-40 ಸೈಟ್ ತೊಗೊಂಡು ವಾಸ್ತು ನೋಡ್ತಿದ್ವಿ. ಏನು ನಾವು ದಡ್ರ, ಅವ್ರು ದಡ್ರ? ಸತ್ಯವೇದ ಏನು ಹೇಳುತ್ತೆ ವಾಸ್ತುವಿನ ಬಗ್ಗೆ? ವಾಸ್ತು ಬಗ್ಗೆ ಹೇಳಿದ್ಯಾ ಸತ್ಯವೇದ ಇಷ್ಟಕ್ಕೂ? ಒಂದು ಸರಿ ನೋಡೋಣ. ಕೀರ್ತನೆಗಳು 75ನೇ ಅಧ್ಯಾಯ 6ನೇ ವಚನ. 75:6. ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಪಡವಲಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ. ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ. ಯಾಕೆಂದರೆ ಉದ್ಧಾರವು, ಉದ್ಧಾರ ಅಂದರೆ ಏನು? ಏಳಿಗೆ, ಅಭಿವೃದ್ಧಿ. ನಿಜನ? ಏಳಿಗೆ ಬೇಕು, ಅಭಿವೃದ್ಧಿ ಆಗಬೇಕು. ಜೀವನದಲ್ಲಿ ಎಷ್ಟು ದುಡಿತಿದ್ರು ನಿಲ್ತಿಲ್ಲ ಅಂತ ಎಲ್ಲಿಗೆ ಹೋಗ್ತಾರೆ ಜನ?
ಎಲ್ಲಿಗೆ ಹೋಗ್ತಾರೆ? ಜ್ಯೋತಿಷ್ಯ ನೋಡುವಂಥವ್ರ ಹತ್ರ, ಪಂಚಾಂಗ ಹಾಕುವಂಥವ್ರ ಹತ್ರ. ದೇವರು ಏನಂತಿದ್ದಾರೆ ಗೊತ್ತಾ? ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲೇ, ಅಲ್ಲಿ ದಿಕ್ಕುಗಳ ಹೆಸರು ಸಹ ಬರ್ಸಿದ್ದಾರೆ, ಮೂಡಲದಿಂದಾಗಲಿ, ಪಡುವಲಿದಿಂದಾಗಲಿ, ಅರಣ್ಯದಿಂದಾಗಲಿ ಬರುವುದಿಲ್ಲ. ದೇವರೇ ನ್ಯಾಯಾಧೀಶನಾಗಿ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ. ಒಬ್ಬನನ್ನು ಮೇಲೆ ತೊಗೊಂಡು ಬಂದು ಇನ್ನೊಬ್ಬರನ್ನು ಕೆಳಗಡೆ ತೊಗೊಂಡು ಹೋಗುವಂಥವ್ರು ಯಾರು? ದೇವರು. ಅದು ಯಾವುದರ ಮೇಲೆ ಆಧಾರಿತವಾಗಿರುತ್ತೆ? ಒಬ್ಬರನ್ನ ಮೇಲೆ ತೊಗೊಂಡ್ಬರುವಂತಹದ್ದು, ಕೆಳಗಡೆ ತೊಗೊಂಡು ಬರುವಂತಹದ್ದೆಲ್ಲ ನಮ್ಮ ಕ್ರಿಯೆಗಳ ಮೇಲೆ. ದೇವರು ಯಾವುದ್ರ ಮೇಲೆ ನಿರ್ಧಾರ ಮಾಡ್ತಾರೆ? ಅದನ್ನು ನಮ್ಮ ಕ್ರಿಯೆಗಳ ಮೇಲೆ. ಒಬ್ಬನಿಗೆ ಕೊಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಅಹಂಕಾರ ಪಡ್ತಿದ್ದಾನೆ ಅಂತ ಅಂದ್ಕೊಳ್ಳಿ, ಏನು ಮಾಡ್ತಾರೆ? ಅಷ್ಟೇ ಅಲ್ವಾ? ಒಬ್ಬನಿಗೆ ಕೊಟ್ಟಿಲ್ಲ, ಒಬ್ಬನಿಗೆ ಕೊಟ್ಟರೂ ಸಹ ಅವನು ತಗ್ಗಿಸ್ಕೊಂಡೇ ನಡೀತಾನೆ ಅಂತ ದೇವ್ರಿಗೆ ಗೊತ್ತಾಯಿತು ಅಂತ ಅಂದ್ಕೊಳ್ಳಿ, ಅವಾಗೇನು ಮಾಡ್ತಾರೆ? ಕೊಡ್ತಾರೆ. ಅಥವಾ ಏನಾದರೂ ಪರೀಕ್ಷೆ ಇಡಬೇಕು ಅಂತ ಅಂದ್ಕೊಳ್ಳಿ ಒಬ್ಬನ ಹತ್ರ, ಅವಾಗೇನು ಮಾಡ್ತಾರೆ? ತೆಗಿತಾರೆ. ದೇವ್ರಿಗೆ ಸಂಬಂಧಪಟ್ಟಿರುವಂತಹದ್ದು ಅಲ್ವಾ? ಈ ವಚನದಲ್ಲಿ ಸ್ಪಷ್ಟವಾಗಿ ಬರೆಸಿದ್ದಾರೆ, ಮೂಡಲದಿಂದಾಗಲಿ ಅಂದರೆ ಸೂರ್ಯ ಹುಟ್ಟುವಂತಹ ದಿಕ್ಕಿನಿಂದಾಗಲಿ, ಮುಳುಗುವಂತಹ ದಿಕ್ಕಿನಿಂದಾಗಲಿ ಉದ್ಧಾರ ಆಗೋದಿಲ್ಲ. ನೀವು ನಿಮ್ಮ ವಾಶ್ರೂಮನ್ನು ತೆಗೆಸಿ ಆ ಕಡೆ ಇಡೋದ್ರಿಂದಲೋ, ನಿಮ್ಮ ಕಿಚನನ್ನು ತೆಗೆದು ಶಿಫ್ಟ್ ಮಾಡೋದ್ರಿಂದಲೋ ಉದ್ಧಾರ ಆಗೋದಿಲ್ಲ, ಏಳಿಗೆ ಆಗೋದಿಲ್ಲ. ಉದ್ಧಾರ ಮಾಡುವಂಥವ್ರು ಯಾರು? ದೇವರು. ಮತ್ತು ಇವ್ರು ವಾಸ್ತು ಅಂತಾರೆ, ಈ ಡೈರೆಕ್ಷನಲ್ಲೇ ಇರಬೇಕು ಅಂತ ಹೇಳ್ತಾರೆ. ನೀವು ಹುಟ್ಟಿದಂತಹ ಟೈಮ್ ಸರಿ ಇಲ್ಲ ಅಂತಾರೆ. ಇಷ್ಟಕ್ಕೂ ಕ್ರೈಸ್ತರಿಗೆ ನಾವು ಹುಟ್ಟಿರುವಂತಹ ಟೈಮ್ ಯಾವುದು ಹೇಳಿ? ಕ್ರೈಸ್ತರಿಗೆ ಎಕ್ಸಾಕ್ಟ್ಲಿ, ವೆರಿ ಗುಡ್. ನಿಜನಾ? ನಾವು ನಿಜವಾಗ್ಲೂ ಹುಟ್ಟಿದಂತಹ ಟೈಮ್ ಯಾವುದು? ನಾವು ಫಸ್ಟ್ ಟೈಮ್ ತಾಯಿ ಗರ್ಭದಲ್ಲಿ ಹುಟ್ಟಿರುವಂತಹ ಡೇಟ್ ಅಷ್ಟೊಂದು ಇಂಪಾರ್ಟೆಂಟ್ ಆಗಿಲ್ಲದೇ ಇರ್ಬೋದು ನಮಗೆ, ಆದರೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಡೇಟ್ ಯಾವುದು? ದೀಕ್ಷಾ ಸ್ನಾನ ತಗೊಂಡಂತಹ ದಿವಸ. ಯಾಕಂದರೆ ಹೊಸದಾಗಿ ಹುಟ್ಟಿದ್ವಲ್ವ ಅವತ್ತು, ಹೊಸದಾಗಿ ಇನ್ನೊಂದು ಜೀವನ ಸಿಕ್ತಲ್ವ ನಮಗೆ. ಪಾಪಿಷ್ಟ ಜೀವನಕ್ಕೆ ಸತ್ತವಲ್ವ, ಮತ್ತು ನೀತಿವಂತರಾಗಿ ಜೀವಿಸ್ತೀವಿ ಅಂತ ಹೇಳಿ ಪಣ ತೊಟ್ಟವಲ್ವ ದೀಕ್ಷಾ ಸ್ನಾನ ತಗೊಂಡಂತಹ ದಿನ. ನೀವೀಗ ಜ್ಯೋತಿಷ್ಯದವ್ರ ಹತ್ರ ಹೋಗಿ ಯಾವಾಗ ಹುಟ್ಟಿದ್ರಿ ನೀವು ಅಂತ ಹೇಳಿ ಕೇಳ್ತಾರೆ. ಏನಂತ ಹೇಳಿ, ಒಂದು 3 ವರ್ಷದ ಹಿಂದೆ 2023 ಮೇ 26ನೇ ತಾರೀಕು ಹುಟ್ಟಿದೆ ಅಂತ ಹೇಳಿ. ಮತ್ತು ಇಷ್ಟೊತ್ತಾಗೋಗಿದೆಯಾ? 3 ವರ್ಷದ ಹಿಂದೆ ನಾನು ಹುಟ್ಟಿದ್ದು. ಇದನ್ನು ಕೊಟ್ಬಿಟ್ಟು ಈ ಡೇಟನ್ನು ತೋರಿಸ್ಬಿಟ್ಟು ಈ ಡೇಟಿನ ನಿಮಿತ್ತ ಭವಿಷ್ಯ ಹೇಳು ಅಂತ ಹೇಳಿ ಒಂದು ಸಾರಿ. ನಾನು ನಿಜವಾಗ್ಲೂ ಹುಟ್ಟಿದ್ದು ಈ ದಿನ, ಹೊಸ ಜೀವನ, ನಾನು ಪರಿಶುದ್ಧವಾಗಿರುವಂತಹ ಜೀವನ ಸಿಕ್ಕಿದ್ದು ಈ ದಿನ, ಇದ್ರ ಮೇಲೆ ಭವಿಷ್ಯದ ಹೇಳು ನೋಡೋಣ ಅಂತ ಹೇಳಿ. ಕ್ರೈಸ್ತರು ಮಾಡಬೇಕಾಗಿರುವಂತಹದ್ದು ಇಂಥ ಕೆಲಸಗಳು. ಆದರೆ ನಾವೇನು ಮಾಡ್ತೀವಿ ಗೊತ್ತಾ? ಸೈಡಲ್ಲಿ ಯಾರಿಗೂ ಗೊತ್ತಿಲ್ದಂಗೆ ಜ್ಯೋತಿಷ್ಯ ಕೇಳ್ಕೊಂಡು ಬಂದುಬಿಡುವಂತಹದ್ದು ಅಲ್ವಾ? ಮದುವೆಗಳಿಗೆ ಟೈಮ್ ನೋಡಿಸ್ಬಿಡುವಂತಹದ್ದು. ನಾನು ಕಳೆದ ಸಾರಿನೂ ಹೇಳಿದ್ದೆ, ಅದೇನು ಕ್ರೈಸ್ತರ ವಿವಾಹಗಳು ಸಹ ಕರೆಕ್ಟಾಗಿ ಒಳ್ಳೆ ಕಾಲ ಅಂತ ಏನು ಜ್ಯೋತಿಷ್ಯದವ್ರು ಕರೀತಾರೋ ಅದೇ ಕಾಲದಲ್ಲಿ ಬಿದ್ದಿರುತ್ತೆ. ಕೋಇನ್ಸಿಡೆನ್ಸಾ? ಇಲ್ಲ, ನೋಡ್ಸೇ ಇಟ್ಟಿರುವಂತಹದ್ದು ಅಲ್ವಾ? ದೇವರ ಆವೇದನೆಯನ್ನು, ದೇವರ ಬಾಧೆಯನ್ನು ನಾವು ನೋಡ್ತಿದ್ವಿ ಸತ್ಯವೇದದಲ್ಲಿ. ಈ ರೀತಿಯಾಗಿರುವಂತಹ ಜನರ ಹತ್ರ ಹೋಗಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ದೇವರು. ಅದನ್ನು ಫಾಲೋ ಮಾಡಬೇಕಲ್ವ? ನಾವು ಈಗಾಗಲೇ ಮಾತಾಡ್ಕೊಂಡ ಹಾಗೆ ವಿದೇಶದಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡಿದಾಗ ಈ ರೀತಿಯಾಗಿರುವಂತಹ ಕ್ರಮ ಇಲ್ಲ. ಆದರೂ ಸಹ ಅದೆಲ್ಲ ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಡೆವಲಪ್ಡ್ ಅಂತ ಹೇಳಿದ್ರೆ ಈಗಾಗಲೇ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು, ಅಮೆರಿಕಾ, ಬ್ರಿಟನ್, ಇವೆಲ್ಲವೂ ಸಹ ಈಗಾಗಲೇ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು. ನಮ್ಮ ಇಂಡಿಯಾನ ಏನಂತ ಕರಿತೀವಿ? ಡೆವಲಪಿಂಗ್ ಕಂಟ್ರಿ. ಅಭಿವೃದ್ಧಿ ಪರವಾಗಿ ಚಲಿಸ್ತಿರುವಂತಹ ದೇಶ ಇನ್ನೂ ಸಹ, ಅಭಿವೃದ್ಧಿ ಪೂರ್ತಿಯಾಗಿ ಹೊಂದಿರುವಂತಹ ದೇಶ ಅಲ್ಲ. ಆ ದಾರಿಯಲ್ಲಿ ಇನ್ನೂ ಇದ್ದೀವಿ ಅಷ್ಟೇ. ಡೆವಲಪ್ ನೇಷನ್ ಅಲ್ಲ ನಮ್ಮ ಇಂಡಿಯಾ, ಡೆವಲಪಿಂಗ್ ಕಂಟ್ರಿ. ನಾವು ವಾಸ್ತುಗಳನ್ನು ಇಷ್ಟೊಂದು ಚೆನ್ನಾಗಿ ನೋಡ್ತೀವಲ್ವ, ಯಾಕೆ ಡೆವಲಪ್ ಆಗಿಲ್ಲ? ನಾವು ವಾಸ್ತುಗಳನ್ನು ಇಷ್ಟೊಂದು ಚೆನ್ನಾಗಿ ನೋಡ್ತೀವಿ, ಜ್ಯೋತಿಷ್ಯದವ್ರ ಹತ್ರ ಹೋಗ್ತೀವಿ, ಏನೇನೋ ಮಾಡ್ತೀವಿ, ಪಂಚಾಂಗ ಹಾಕಿಸ್ತೀವಿ, ಕಣಿ ಹೇಳುವಂಥವ್ರ ಹತ್ರ ಕಿವಿ ಕೊಡ್ತೀವಿ, ಯಾಕೆ ಇನ್ನೂ ಡೆವಲಪ್ ಆಗಿಲ್ಲ? ಇದೆಲ್ಲ ನೋಡ್ತಿರೋದಕ್ಕೆ ಇನ್ನೂ ಡೆವಲಪ್ ಆಗಿಲ್ಲ. ಇದೆಲ್ಲ ನೋಡುವಂತಹದ್ದು ಯಾವಾಗ ಬಿಟ್ಟು ಯಾವಾಗ ಕಷ್ಟಪಟ್ಟು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೀವೋ, ಯಾವಾಗ ದೇವ್ರ ಮೇಲೆ ನಂಬಿಕೆ ಇಡ್ಲಿಕ್ಕೆ ಶುರು ಮಾಡ್ತೀವೋ, ಅವಾಗ ಯಾವಾಗಲೂ ಡೆವಲಪ್ ಆಗ್ತಿದ್ವಿ. ಡೆವಲಪ್ ಆಗದೇ ಇರಲಿಕ್ಕೆ ಕಾರಣ ಏನು? ಇದೆಲ್ಲ ಇದೆಯಲ್ವಾ? ಕೆಲಸಕ್ಕೆ ರಜೆ ಹಾಕಿ ಜ್ಯೋತಿಷ್ಯದವ್ರ ಹತ್ರ ಹೋಗ್ತಾನೆ, ಕೆಲಸಕ್ಕೆ ರಜೆ ಹಾಕಿದ್ರೆ ಕೆಲಸದಿಂದ ಕಿತ್ತಾಕ್ತಾರೆ. ನಿಜನಾ ಇಲ್ವಾ? ಎಲ್ಲಿ ಡೆವಲಪ್ ಆಗ್ತೀವಿ ಹೇಳಿ ನೀವು? ಒಂದಿನ ಜ್ಯೋತಿಷ್ಯ ನೋಡ್ಲಿಕ್ಕೆ ರಜೆ ಹಾಕಿದ್ವಿ, 2ನೇ ದಿನ ಅವನೇನೋ ಹೋಮ ಮಾಡಬೇಕು ಅಂತ ಅದಕ್ಕೆ ರಜೆ ಹಾಕಿದ್ವಿ, 3ನೇ ದಿನ ಅದಿನ್ನೂ ಏನೋ ಶಾಂತಿ ಪೂರ್ತಿ ಆಗಿಲ್ಲ, ಅದಕ್ಕೆ ಇನ್ನೊಂದು ದಿನ ಇದು ಮಾಡಬೇಕು ಅಂತ ಇದಕ್ಕೆ ಒಂದಷ್ಟು ಸಾಲ ಮಾಡಿ, ಈ ಕಡೆ ಕೆಲಸ ಹೋಯಿತು, ಆ ಕಡೆ ಸಾಲ ಆಯಿತು ಅಲ್ವಾ? ಡೆವಲಪ್ ಎಲ್ಲ ಆಗ್ತೀವಿ. ಈ ರೀತಿಯಾಗಿರುವಂತಹ ತುಚ್ಛವಾಗಿರುವಂತಹ ಮೂರ್ಖತನದಿಂದ ಇದ್ದರೆ ನಮ್ಮ ಮನಸ್ಥಿತಿಗಳು ಹೇಗೆ ಡೆವಲಪ್ ಆಗುತ್ತೆ ನಮ್ಮ ದೇಶ ಅಲ್ವಾ? ದೇವರು ಅದನ್ನೇ ಹೇಳಿರುವಂತಹದ್ದು ಸತ್ಯವೇದದಲ್ಲಿ. ಈ ರೀತಿಯಾಗಿರುವಂತಹ ಜನರ ಮೊರೆಯನ್ನು ನೀವು ಹೋಗಬಾರದು. ಇವ್ರು ಹೇಳುವಂತಹದ್ದೆಲ್ಲ ಸುಳ್ಳು, ಇವ್ರು ಹೇಳುವಂತಹದ್ದೆಲ್ಲ ತಪ್ಪು. ನೋಡೋಣ ಇನ್ನೊಂದಷ್ಟು ವಚನಗಳನ್ನು ಸತ್ಯವೇದದಲ್ಲಿ. ಯೆಶಾಯನ ಗ್ರಂಥ 47ನೇ ಅಧ್ಯಾಯ 13ನೇ ವಚನ. ಮಂತ್ರಾಲೋಚನೆಗಳನ್ನು ಕೇಳಿ ಕೇಳಿ ನಿನಗೆ ಸಾಕಾಯಿತಲ್ಲವೇ? ಖಗೋಲಜ್ಞರು, ಜ್ಯೋತಿಷ್ಯರು,
ಪಂಚಾಂಗದವರು ಇವರೆಲ್ಲರೂ ನಿಂತು ನಿನಗೆ ಬರುವ ವಿಪತ್ತುಗಳಿಂದ ನಿನ್ನನ್ನು ಉದ್ಧರಿಸಲಿ. ಆಹಾ, ಇವರೆಲ್ಲ ಕೊಳೆಯಂತಿರುವರು, ಬೆಂಕಿ ಅವರನ್ನು ಸುಟ್ಟು ಬಿಡುವುದು. ಏನರ್ಥ ಆಯ್ತು ಈ ವಚನದಲ್ಲಿ ನಮಗೆ? ದೇವರು ಇದನ್ನು ಮಾಟಮಂತ್ರದ ಬಗ್ಗೆ ಆಲೋಚನೆ ಮಾಡಬೇಕಾದ್ರೂ ಸಹ ಓದಿದ್ವಿ ಈ ವಚನವನ್ನು. ದೇವರು ಮಾಡ್ತಿರುವಂತಹ ಚಾಲೆಂಜ್ ಏನು? ಮಂತ್ರಾಲೋಚನೆಗಳನ್ನು ಕೇಳಿ ಕೇಳಿ ನಿನಗೆ ಸಾಕಾಯಿತಲ್ಲವೇ? ಖಗೋಳಜ್ಞರು, ನೆಕ್ಸ್ಟ್ ಜೋಯಿಸರು, ಪಂಚಾಂಗದವರು ಅಂದರೆ ಇವರೆಲ್ಲ ಜ್ಯೋತಿಷ್ಯ ಹೇಳುವಂಥವರು ಅಂತ. ಖಗೋಳರು, ಜೋಯಿಸರು, ಪಂಚಾಂಗದವರು ಇವರೆಲ್ಲರೂ ನಿಂತು ನಿನಗೆ ಬರುವ ವಿಪತ್ತುಗಳಿಂದ ನಿನ್ನನ್ನು ಉದ್ಧರಿಸಲಿ. ಉದ್ಧಾರ ಮಾಡಲಿ ನೋಡೋಣ ಅಂತಿದ್ದಾರೆ ದೇವರು. ಇಷ್ಟೂ ಜನರ, ನಿನಗೆ ಎಷ್ಟು ಜನರನ್ನು ಬೇಕೋ ಜೋಯಿಸರು, ಎಷ್ಟು ಜನರನ್ನು ಬೇಕೋ ಪಂಚಾಂಗದವರು, ಎಲ್ಲರನ್ನು ಕರ್ಕೋ. ಒಂದು ವೇಳೆ ನಿನಗೆ ಬಂದಿರುವಂಥ ಸಮಸ್ಯೆಯನ್ನು ಬಗೆಹರಿಸ್ತಾರ, ಅವ್ರ ಕೈಯಲ್ಲಿ ಆಗುತ್ತಾ ಅಂತ ಹೇಳಿ ನೋಡು ಅಂತಿದ್ದಾರೆ. ಈ ವಚನದ ಪ್ರಕಾರ ಆಗತ್ತೆ ಅಂತನ ಆಗಲ್ಲ ಅಂತನ ಅದರ ಅರ್ಥ? ಆಗಲ್ಲ. ಜ್ಯೋತಿಷ್ಯದವ್ರ ಹತ್ರ ನಮಗೆ ಬಂದಿರುವಂಥ ಸಮಸ್ಯೆಯನ್ನು ಒಂದು ಕಲ್ಲು ಉಂಗುರ ಕೊಟ್ಟೋ ಅಥವಾ ಬೇರೆ ಬೇರೆ ಕಲರ್ ಉಂಗುರಗಳನ್ನು ಕೊಟ್ಟೋ ವಾಸ್ತುವನ್ನು ಬದಲು ಮಾಡಿನೋ ನಮ್ಮ ಜೀವನದಲ್ಲಿ ಬಂದಿರುವಂತಹ ಕಷ್ಟವನ್ನು ತೆಗೀಲಿಕ್ಕಾಗದೇ ಇರುವಂಥ ಕೆಲಸ. ಇನ್ನೊಂದಷ್ಟು ಜನ, ಬ್ರದರ್ ಬೈಬಲಲ್ಲೇ ವಾಸ್ತು ಇದೆ ನಿಮಗೆ ಗೊತ್ತಾ ಅಂತಾರೆ. ವಾಸ್ತು ಬಗ್ಗೆ ನೀವು ಹೇಳಲಿಕ್ಕೆ ಹೋದರೆ ಬೈಬಲಲ್ಲೇ ವಾಸ್ತು ಇದೆ ಗೊತ್ತಾ ನಿಮಗೆ? ಏದೇನು ತೋಟವನ್ನು ಎಲ್ಲಿ ಸೃಷ್ಟಿ ಮಾಡಿದ್ರು ದೇವರು? ಎಲ್ಲಿ ಸೃಷ್ಟಿ ಮಾಡಿದ್ರು? ಯಾವ ದಿಕ್ಕಿನಲ್ಲಿ? ಪೂರ್ವ, ಮೂಡಣ ದಿಕ್ಕಿನಲ್ಲಿ ಸೃಷ್ಟಿ ಮಾಡಿದ್ರು. ಹಾಗಾದರೆ ಬೈಬಲಲ್ಲಿ ವಾಸ್ತು ಇದೆಯಲ್ವಾ? ಅಲ್ಲಿ ಏನಂತ ಬರೆಸಿದ್ದಾರೆ? ಆದಿಕಾಂಡ 2ನೇ ಅಧ್ಯಾಯ 8ನೇ ವಚನದಿಂದ ನಮಗೆ ಬೇಕಾಗಿರುವಂಥ ಸಾಲು 8ನೇ ವಚನದಲ್ಲಿದೆ. ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೇನ್ ಸೀಮೆಯಲ್ಲಿರುವ ಒಂದು ಉದ್ಯಾನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಯಾವ ದಿಕ್ಕಿನಲ್ಲಿತ್ತಂತೆ ಏದೇನ್ ತೋಟ? ಮೂಡಣ ದಿಕ್ಕು. ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೇನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿದರಂತೆ ದೇವರು. ಎಲ್ಲಿ? ಮೂಡಣ ದಿಕ್ಕಿನಲ್ಲಿ. ಅಲ್ಲಿ ಏನಂತ ಬರೆಸಿದ್ದಾರೆ? ಮೂಡಣ ದಿಕ್ಕಿನಲ್ಲಿ ಮಾಡಿದ್ರು ಅಂತ ಬರೆಸಿದ್ದಾರೆ. ಆ ಉದ್ಯಾನವನವನ್ನು ಮಾಡಿ ಅದರ ಎಂಟ್ರೆನ್ಸನ್ನು ಈಸ್ಟ್ ಫೇಸಿಂಗ್ ಮಾಡಿದ್ರು ಅಂತಿದೆಯಾ ಅಲ್ಲಿ? ಮೂಡಣ ದಿಕ್ಕಿನಲ್ಲಿ ತೋಟ ಮಾಡಿದ್ರು ಅಂತ ಬರೆಸಿದ್ದಾರೆ. ಬಿಟ್ಟರೆ ಆ ತೋಟಕ್ಕಿರುವಂಥ ಎಂಟ್ರೆನ್ಸನ್ನು ಮೂಡಣ ದಿಕ್ಕಿಗೆ ತಿರುಗಿಸಿ ಇಟ್ಟರು ದೇವರು ಅಂತ ಬರೆಸಿದ್ದಾರೆ ಅಲ್ಲಿ? ಇಲ್ಲ ಅಲ್ವಾ? ಅದು ಅಲ್ಲದೆ ಅಲ್ಲಿ ಏನಕ್ಕೋಸ್ಕರ ದಿಕ್ಕನ್ನು ಸ್ಪೆಸಿಫೈ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಮಾಡ್ತಿರಲಿಲ್ಲ ಆ ಕೆಲಸವನ್ನು. ಈ ಪಂಚಕಾಂಡಗಳು ಪ್ರಪ್ರಥಮವಾಗಿ ಯಾರ ಕೈಗೆ ಹೋದಂತಹದ್ದು? ಯಾರಿಗೋಸ್ಕರ ಬರೆಸಿದ್ದು ದೇವರು? ಇಸ್ರಾಯೇಲಿಯರಿದ್ದಂತಹದ್ದು ಈಸ್ಟ್ ಆಫ್ ಮೆಸೆಡೋನಿಯಾ ಅವರಿದ್ದಂತಹ ಪ್ರಾಂತ್ಯವನ್ನು ನೀವು ನೋಡಿದ್ರೆ. ಈಗ ಇಸ್ರಾಯೇಲಿಯರಿಗೆ, ಇನ್ನೊಂದು ಪ್ರಾಂತ್ಯದಲ್ಲಿರುವಂಥ ಇಸ್ರಾಯೇಲಿಯರಿಗೆ ಪ್ರಾರಂಭದಲ್ಲಿ ಈ ರೀತಿ ದೇವರು ಒಂದು ತೋಟ ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ಕೇಳ್ತಾರೆ, ಏನಂತ? ಎಲ್ಲಿ ಮಾಡಿದ್ರು ಅಂತ ಕೇಳ್ತಾರೆ. ಅವಾಗ ಏನಿರಲಿಲ್ಲ ಹೇಳಿ? ಎಲ್ಲಿ ಮಾಡಿದ್ರು ಅಂತ ಹೇಳಿ ಕೇಳಿದ್ರೆ ಏನಿರಲಿಲ್ಲ ಅವಾಗ? ಗೂಗಲ್ ಮ್ಯಾಪ್ಸ್ ಎತ್ತ ತೋರ್ಸೋಕ್ಕೆ ಹಿಂಗೆ ಆನ್ ಮಾಡಿಬಿಟ್ಟು ನೋಡಿ ಇಲ್ಲೇ ಮಾಡಿದ್ರು ಅಂತ ಇತ್ತ? ಯಾವ ಏರಿಯಾ ಹೆಸರುಗಳೆಲ್ಲ ಇತ್ತ? ಶಾಂತಿನಗರು, ಆ ನಗರು, ಈ ನಗರ ಎಲ್ಲ ಇತ್ತ? ಇಲ್ಲ. ಮತ್ತು ಹೆಂಗೆ ಹೇಳಬೇಕು? ಅಡ್ರೆಸ್ ಹೆಂಗೆ ಹೇಳ್ಬೇಕು ಹೇಳಿ? ದೇವರು ಒಂದು ತೋಟವನ್ನು ಮಾಡಿದ್ರು, ಎಲ್ಲಿ ಮಾಡಿದ್ರು ಅನ್ನುವಂತಹ ಪ್ರಶ್ನೆಗೆ ಆನ್ಸರ್ ಏನು? ಆ ದಿಕ್ಕಿನಲ್ಲಿ ಮಾಡಿದ್ರು. ಅದಕ್ಕೋಸ್ಕರ ದಿಕ್ಕುಗಳನ್ನು ಸ್ಪೆಸಿಫೈ ಮಾಡಿರುವಂತಹದ್ದು ನೀವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀರ. ಅದೊಂದು ಕಾರಣವನ್ನು ಬಿಟ್ಟು ದಿಕ್ಕುಗಳಿಗೆ ಯಾವ ಸಿಗ್ನಿಫಿಕೆನ್ಸೂ ಸಹ ಇಲ್ಲ. ನೀವು ಸಹ ಮನೆಯನ್ನು ಕಟ್ಕೋಬೇಕಾದ್ರೆ ನೀವು ಈಸ್ಟಲ್ಲೇ ಬಾಗಿಲನ್ನು ಇಟ್ಕೊಳ್ಳಿ, ತಪ್ಪಿಲ್ಲ. ಆದರೆ ಈಸ್ಟಲ್ಲೇ ಮೂಡಣ ದಿಕ್ಕಿನಲ್ಲೇ ಬಾಗಿಲನ್ನು ಇಟ್ಕೋಬೇಕಾದ್ರೆ ಅದಕ್ಕಿರುವಂಥ ಕಾರಣಗಳು ನಿಮಗೆ ಗೊತ್ತಿರಬೇಕು. ಒಂದು ವೇಳೆ ಕಾರಣ ನಾನು ಉದ್ಧಾರ ಆಗ್ತೀನಿ, ನಾನು ಅಭಿವೃದ್ಧಿ ಆಗ್ತೀನಿ ಅಂತ ಆದರೆ ದೇವರು ತೋರಿಸ್ತಾರೆ. ಮೂಡಣ ದಿಕ್ಕಿನಲ್ಲಿ ಇಟ್ಕೊಂಡಲ್ವಾ ಉದ್ಧಾರ ಆಗ್ತೀಯ ನೋಡು ಒಂದು ಸರಿ, ನಾನು ಮಾಡ್ತೀನಿ ನಿನಗೆ ಅಂತಾರೆ. ಏಕೆಂದರೆ ಸಾಕಷ್ಟು ಸೈಂಟಿಫಿಕ್ ಆಗಿ ನೀವು ನೋಡಿದಾಗ ಸಾಕಷ್ಟು ವೆಸ್ಟ್ ಫೇಸಿಂಗ್ ಮತ್ತು ಸೌತ್ ಫೇಸಿಂಗ್ ಬಾಗಿಲುಗಳು ಏನಿರುತ್ತೆ ಇಂಡಿಪೆಂಡೆಂಟ್ ಹೋಮ್ ಇದ್ದಾಗ ಆಫ್ಟರ್ನೂನ್ ಹೀಟ್ ತುಂಬ ಹೆಚ್ಚಾಗಿರುತ್ತೆ. ಸೂರ್ಯ ಹುಟ್ಟುವಂತಹ ಜಾಗದಲ್ಲಿ ಬಾಗಿಲಿದೆ ಅಂತ ಅಂದ್ಕೊಳ್ಳಿ. ಸೂರ್ಯ ಹುಟ್ಟಿ ಎಲ್ಲಿ ತನಕ ಇರ್ತಾನೆ ನಿಮ್ಮ ಬಾಗಿಲು ಎದುರುಗಡೆ? ಕರೆಕ್ಟಾಗಿ ಮಧ್ಯಾಹ್ನ 12 ಗಂಟೆಗೆ ಶಿಫ್ಟ್ ಆಗ್ತಾನೆ. 12 ಗಂಟೆಗೆ ನಿಮ್ಮ ತಲೆ ಮೇಲೆ ಇರುತ್ತೆ ಸೂರ್ಯ, ಅಂದರೆ ಸೆಂಟ್ರ್ ಪಾಯಿಂಟಿಗೆ ಬರುತ್ತೆ. ಆದರೆ ಬೆಳಗ್ಗೆ 9 ಗಂಟೆಯಿಂದ ಅಥವಾ 6 ಗಂಟೆಯಿಂದ ಹುಟ್ಟಿದಂತಹ ಆ ಟೈಮಿಂದ ಹಿಡಿದು ಮಧ್ಯಾಹ್ನ 12 ಗಂಟೆವರೆಗೂ ಎಕ್ಸಾಕ್ಟಾಗಿ ನಿಮ್ಮ ಬಾಗಿಲಿಗೆ ಅಪೋಸಿಟ್ ಇರ್ತಾನೆ. ಆವಾಗ ಬಿಸಿಲು ಅಷ್ಟೊಂದು ಇರೋದಿಲ್ಲ. ಸೂರ್ಯನಿಗಿರುವಂತಹ ವೇವ್ಸ್ ಯಾವಾಗ ಡೇಂಜರಸ್ ಕಿರಣಗಳು ಯಾವಾಗ ಡೇಂಜರಸ್ ಆಗಿ ತುಂಬ ವಿಪರೀತವಾಗಿರುವಂತಹ UV ರೇಸ್, ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಯಾವಾಗ ಬರುತ್ತೆ ಅಂದರೆ ಮಧ್ಯಾಹ್ನ ಶುರು ಆಗುತ್ತೆ. 12 ಗಂಟೆಯಿಂದ ಶುರು ಆಗುತ್ತೆ ಕರೆಕ್ಟಾಗಿ. 12 ಗಂಟೆಯಿಂದ ಸುಮಾರು 2-2:30ವರೆಗೂ ತುಂಬ ಅತ್ಯಂತ ತೀವ್ರವಾಗಿರುವಂತಹ ಕಿರಣಗಳು ಸೂರ್ಯನಿಂದ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ವೆಸ್ಟ್ ಫೇಸಿಂಗ್ ಡೋರ್ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೈಂಟಿಫಿಕ್ಕಾಗಿ ನಾನು ಹೇಳ್ತಿರುವಂತಹದ್ದು ವಾಸ್ತು ಪ್ರಕಾರ ಅಲ್ಲ. ವೆಸ್ಟ್ ಫೇಸಿಂಗ್ ಡೋರ್ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೂರ್ಯ ಡೈರೆಕ್ಟಾಗಿ ಕಿರಣಗಳು ಎಲ್ಲಿ ಬೀಳ್ತಿರುತ್ತೆ? ಅದು ತುಂಬ ಪವರ್ಫುಲ್ ಆಗಿರುವಂತಹ UV ರೇಸ್ ಎಲ್ಲಿ ಬೀಳ್ತಿರುತ್ತೆ? ಮನೆ ಒಳಗಡೆ ಬೀಳ್ತಿರುತ್ತೆ. ಅದರಿಂದ ಹಾನಿಯಾಗುವಂತಹ ಸಾಧ್ಯತೆಗಳಿದ್ದರೆ ಇರಬಹುದು.
ಈಸ್ಟ್ ಫೇಸಿಂಗ್ ಡೋರ್ ಯಾಕೆ ಇಟ್ಕೊಬಹುದು ಅಂದರೆ, ಈ ರೀತಿ ಸೂರ್ಯನ ಕಿರಣಗಳ ಬೇಸಿಸ್ ಮೇಲೆ ನೀವು ಹೇಳಿ ಇದಕ್ಕೋಸ್ಕರ ಮನೆ ಸೇಫಾಗಿರಬೇಕು ಅಂತ, ಮನೇಲಿರುವಂಥ, ಯಾಕಂದರೆ ಯು ವಿ ರೇಸ್ ತುಂಬ ಗಾಢವಾಗಿರುವಂತಹ ರೇಸ್ ಬಿದ್ದರೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆಗಳಿರುತ್ತೆ. ಅದೊಂದು ಕಾರಣವನ್ನು ಬಿಟ್ಟು, ಆ ಸೈಂಟಿಫಿಕ್ ರೀಸನನ್ನು ಬಿಟ್ಟು ಈಸ್ಟ್ ಫೇಸಿಂಗ್ ಡೋರ್ ಇಡಬೇಕು, ಅಗ್ನಿಮೂಲೆಯಲ್ಲೇ ಕಿಚನ್ ಬರಬೇಕು, ಇದರಲ್ಲೇ ವಾಶ್ರೂಮ್ ಇರಬೇಕು ಅಂತ ಅಂದರೆ ಅದು ತಪ್ಪು. ವಾಸ್ತು ಪ್ರಕಾರ ನಾವು ಯೋಚನೆ ಮಾಡ್ತಿದ್ರೆ ತಪ್ಪು. ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದು ಹಂಗಲ್ಲ. ನೀವು ಯಾವ ದಿಕ್ಕಿನಲ್ಲಿದ್ದರೂ ನಿಮ್ಮನ್ನು ಅಭಿವೃದ್ಧಿಪಡಿಸುವಂತಹ ದೇವರು, ನಿಮಗೆ ಬಂದಿರುವಂಥ ಸಮಸ್ಯೆಯನ್ನು ದೂರ ಮಾಡುವಂತಹ ದೇವರು. ಆದರೆ ಇದು ಸೈಂಟಿಫಿಕಲಾಗಿ ಟ್ರೂ. ನಾವು ವಾಸ್ತು ಏನಕ್ಕೋಸ್ಕರ ವಾಸ್ತು ನೋಡಬೇಕು ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಒಂದು ವೇಳೆ ಈಸ್ಟ್ ಫೇಸಿಂಗ್ ಡೋರ್ ಇಡಬೇಕು ಬ್ರದರ್, ಯಾಕೆ ಇಡಬೇಕು? ಈ ರೀತಿ ಸೈಂಟಿಫಿಕ್ ರೀಸನ್ ಇದೆ. ಇದು ಓಕೆ, ಒಳ್ಳೆಯದು ಅಂತ ನಾನು ಹೇಳ್ತಿಲ್ಲ, ಉತ್ತಮವಾಗಿರುವಂತಹದ್ದು ಅಂತ ನಾನು ಹೇಳ್ತಿಲ್ಲ. ಓಕೆ, ಏನೋ ಸಮಾಧಾನಕರವಾಗಿರುವಂತಹದ್ದು. ಯಾಕೆ ಈಸ್ಟ್ ಫೇಸಿಂಗ್ ಇಡಬೇಕು ಬ್ರದರ್? ತುಂಬ ಸಾವುಕಾರ ಆಗ್ತೀನಂತೆ ಬ್ರದರ್ ಇಲ್ಲಿಟ್ರೆ. ಅದು ತಪ್ಪು, ಪಾಪ ಸತ್ಯವೇದದ ಭಾಷೆಯಲ್ಲಿ ಅಲ್ವಾ? ಇದು ಪರಿಸ್ಥಿತಿ. ಸತ್ಯವೇದದಲ್ಲಿ ವಾಸ್ತು ಇದೆಯಾ? ಸತ್ಯವೇದದಲ್ಲಿ ಒಂದು ವೇಳೆ ದಿಕ್ಕಿನ ಬಗ್ಗೆ ಸ್ಟ್ರೆಸ್ ಮಾಡಿ ಬರ್ಸಿದ್ದಾರೆ ಅಂದರೆ ಅದಕ್ಕೆ ಅರ್ಥ ಏನು? ನಕ್ಷೆ ಸಿಕ್ಕಬೇಕು ಪ್ರಪಂಚಕ್ಕೆ. ನಕ್ಷೆ ಅನ್ನುವಂತಹದ್ದು ಸಿಕ್ಕಬೇಕು. ಈಗ ನೀವು ನೋಹನ ಹಡಗು ಹೇಗೆ ಸಿಕ್ತು ಪ್ರಪಂಚದಲ್ಲಿ, ಸತ್ಯವೇದದಲ್ಲಿ ಬರೆದಿರುವಂತಹ ಆ ಸ್ಥಳದಲ್ಲೇ ಅಲ್ಲಿರುವಂತಹದ್ದೇ ನೋಹನ ಹಡಗು ಅನ್ನುವಂಥದ್ದು ಹೇಗೆ ಪ್ರೂವ್ ಆಯಿತು ಅಂತ ಹೇಳಿದರೆ, ಈ ದಿಕ್ಕಿನಲ್ಲಿ ಇರುವಂತಹ ಈ ಬೆಟ್ಟ, ಆ ಬೆಟ್ಟದ ಮೇಲೆ ನಿಂತಿತು ಅಂತ ಸತ್ಯವೇದದಲ್ಲಿ ಏನು ನೋಡ್ತಿದ್ದಾರೆ ಅದನ್ನು ನೋಡಿ ಸೈಂಟಿಸ್ಟ್ಗಳು ಪ್ರೂವ್ ಮಾಡ್ಬೋದು ಅದನ್ನು. ಅದೊಂದು ಕಾರಣದ ನಿಮಿತ್ತ ಮಾತ್ರ ದಿಕ್ಕುಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಬಿಟ್ಟರೆ, ಸತ್ಯವೇದದಲ್ಲಿ ನಮಗೆ ಜಾಗ್ರಫಿಕಲ್ ಐಡೆಂಟಿಫಿಕೇಷನ್ ಸಿಕ್ಕಲಿಕ್ಕೆ ಮಾತ್ರ ದಿಕ್ಕುಗಳನ್ನು ಸ್ಪೆಸಿಫೈ ಮಾಡಿದ್ದಾರೆ ಬಿಟ್ಟರೆ, ಸತ್ಯವೇದದಲ್ಲಿ ವಾಸ್ತು ಇಡ್ತಾರೆ ದೇವರು. ಎಲ್ಲವೂ ಸಹ ತುಂಬ ಒಳ್ಳೆಯದು, ಬಹು ಒಳ್ಳೆಯದು ಸೃಷ್ಟಿ ಮಾಡಿದ ನಂತರ ಅಂತ ಹೇಳಿದಂತಹ ದೇವರು ವಾಸ್ತು ಏನಕ್ಕೆ ಸತ್ಯವೇದದಲ್ಲಿ ಇಡ್ತಾರೆ? ಹೌದಲ್ವಾ? ಜ್ಯೋತಿಷ್ಯದವ್ರಿಗೆ ಎಂಕರೇಜ್ಮೆಂಟ್ ಕೊಡುವಂತಹ ರೀತಿಯಲ್ಲಿ ಇನ್ನೊಂದಷ್ಟು ವಚನಗಳು ಸತ್ಯವೇದದಿಂದ. ಕೀರ್ತನೆಗಳು 121ನೇ ಅಧ್ಯಾಯ 1ನೇ ವಚನ. ಸಹಾಯ ಬೇಕಾದಾಗ ಎಲ್ಲಿ ನೋಡಬೇಕಂತೆ ಈ ವಚನದ ಪ್ರಕಾರ? ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಎಲ್ಲಿಂದ ಬರುತ್ತೆ? ಈಸ್ಟ, ವೆಸ್ಟ, ನಾರ್ತ, ಸೌತ? ನೀವು ಹೇಳಿ, ಎಲ್ಲಿಂದ ಬರುತ್ತೆ ಸಹಾಯ ಅನ್ನುವಂತಹದ್ದು ಮನುಷ್ಯರಿಗೆ? ಯಾವ ದಿಕ್ಕು? ಅದಕ್ಕಿರುವಂಥ ಹೆಸರೇನು? ದಿಕ್ಕಿಗೆ ಹೆಸರಿದೆಯಾ? ಮೇಲಿರುವಂತಹ ದಿಕ್ಕಿಗೆ ಹೆಸರಿದೆಯಾ? ಮುಂದೆ ಹಿಂದೆ ಸೈಡಲ್ಲಿ ಆ ಕಡೆ ಈ ಕಡೆ ಇರುವಂತಹ ದಿಕ್ಕುಗಳಿಗೆ ಹೆಸರಿದೆ. ಮೇಲಿರುವಂತಹ ದಿಕ್ಕಿಗೆ ಹೆಸರೇನು? ಅಲ್ಲಿಂದ ಬರುತ್ತಂತೆ ಮನುಷ್ಯರಿಗೆ ಸಹಾಯ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ಮನುಷ್ಯರಿಗೆ ನಿಜವಾಗ್ಲೂ ಸಹಾಯ ಬೇಕಂದರೆ ಎಲ್ಲಿ ನೋಡಬೇಕು? ಮೇಲೆ, ದೇವರ ಕಡೆ. ದೇವರನ್ನು ನೋಡಬೇಕು, ದೇವರಿಂದ ಎಕ್ಸ್ಪೆಕ್ಟ್ ಮಾಡಬೇಕು. ಈ ಜ್ಯೋತಿಷ್ಯದವ್ರ ಹತ್ರನ ಅವ್ರಿಗೆ ಎಷ್ಟು ಸಮಸ್ಯೆ ಇರುತ್ತೆ ಗೊತ್ತಾ? ಅವ್ರ ಕುಟುಂಬದಲ್ಲಿ ಒಂದ್ಸರಿ ಕೇಳಿ, ನಿಮಗಿರುವಂಥ ಸಮಸ್ಯೆಗಳು ಹೇಳಿ ಅಂದರೆ ಬಾಯಿ ಬಿಟ್ಟು ಹೇಳ್ತಾರೆ. ಮತ್ತು ಏನಕ್ಕೋಸ್ಕರ ನೀವು ನಮಗೆ ಟಿಪ್ಸ್ ಕೊಡ್ತಿದ್ದೀರಾ ಅಂತ ಕೇಳಿ. ಆಮೇಲೆ ಅವರು ಅವರ ಸಮಸ್ಯೆಗಳನ್ನು ನಿಮಗೆ ಹೇಳಿದ ನಂತರ, ನಿಮಗೆ ಅಷ್ಟೊಂದು ಸಮಸ್ಯೆ ಇದೆ, ನಿಮಗನೇ ನಿಮ್ಮ ಮಾತು ಕೇಳಿ ಒಂದ್ಸರಿ ಅವ್ರ ಮನೆಗೆ ಹೋಗಿ ಬೇಕಿದ್ರೆ, ನಿಮಗೆ ಯಾರಾದರೂ ಜ್ಯೋತಿಷ್ಯದವ್ರು ಗೊತ್ತಿದ್ರೆ, ನಿಮ್ಮ ಮನೆಗೆ ಬರಬೇಕು ಅಂತಿದ್ದೀನಿ, ನೀವು ಹೊರಗಡೆನೇ ಇಷ್ಟು ಚೆನ್ನಾಗಿದ್ದೀರಾ ಅಂದರೆ ನಿಮ್ಮ ಮನೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೋಗಿ ಒಂದ್ಸರಿ ಅವ್ರ ಮನೆಗೆ, ಗೊತ್ತಾಗುತ್ತೆ. ಕುತ್ಕೊಳ್ಳೋ ಅಂದರೆ ಅವ್ರ ಮಗ ಡ್ಯಾನ್ಸ್ ಮಾಡ್ತಿರ್ತಾನೆ ಅಂದರೆ ಅವ್ರ ಮಗನೇ ಅವ್ರ ಮಾತು ಕೇಳ್ತಿಲ್ಲ, ಅವ್ರ ಮನೆಯಲ್ಲೇ ಅವ್ರ ಮಾತು ಕೇಳುವಂಥ ಇಲ್ಲ ಪರಿಸ್ಥಿತಿಗಳು. ಅವನಿಗೆ ಸಾಲ ಇದೆ, ನಮಗೆ ಟಿಪ್ಸ್ ಕೊಡ್ತಿದ್ದಾನೆ, ಇದನ್ನು ಮಾಡ್ತಾರೆ, ಈ ಹೋಮ ಮಾಡ್ತಾರೆ, ಆ ಹೋಮ ಮಾಡ್ತಾರೆ, ಈ ಗಂಡಾಂತರ, ಈ ದೋಷ ಪರಿಹಾರವಾಗುತ್ತೆ ಅಂತ ಹೇಳಿ. ಇಷ್ಟಕ್ಕೂ ಇನ್ನೊಂದು ವಿಚಾರ ಏನು ಗೊತ್ತಾ? ಈ ಟ್ವಿನ್ಸ್ ಇರ್ತಾರಲ್ಲ ಪ್ರಿಯರೇ, ಅವಳಿ ಜವಳಿ ಮಕ್ಕಳು ಇರ್ತಾರಲ್ವ, ಟ್ವಿನ್ಸ್, ಇವ್ರು ಹುಟ್ಟಿರುವಂತಹ ಟೈಮ್ ಒಂದೇ, ನಿಜನೇ ಇಲ್ವಾ? ಅವಳಿ ಜವಳಿ ಮಕ್ಕಳು ಒಟ್ಟಿಗೆ ಹೊರಗಡೆ ಬರ್ತಾರಲ್ವ, ಇವ್ರು ಹುಟ್ಟಿರುವಂತಹ ಟೈಮ್ ಒಂದೇ ಆಗಿರುತ್ತಾ ಬೇರೆ ಬೇರೆ ಆಗಿರುತ್ತಾ? ಒಂದೇ ಆಗಿರುತ್ತಾ ಬೇರೆ ಬೇರೆ ಆಗಿರುತ್ತಾ? ಒಂದೇ ಆಗಿರುತ್ತೆ. ಸೆಕೆಂಡ್ಸ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ, ಅದು ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲ್ಲ. ಓಕೆ, ಇವರಿಬ್ಬರು ಒಂದೇ ಟೈಮಲ್ಲಿ ಹುಟ್ಟಿರ್ತಾರೆ. ಒಂದೇ ಟೈಮಲ್ಲಿ ಹುಟ್ಟಿದ್ರೆ ಇವರ ಗ್ರಹಗತಿಗಳೆಲ್ಲವೂ ಸೇಮ್ ಆಗಿರುತ್ತಾ ಬೇರೆ ಆಗಿರುತ್ತಾ? ಸೇಮ್ ಆಗಿರುತ್ತೆ. ಇವರ ರಾಶಿ ಒಂದೇ ಆಗಿರುತ್ತಾ ಬೇರೆ ಆಗಿರುತ್ತಾ? ಒಂದೇ ಆಗಿರುತ್ತೆ. ಯಾಕೆ? ರಾಶಿ ಹೇಗೆ ಡಿಟರ್ಮೈನ್ ಆಗುತ್ತೆ ಅಂತ ಕಳೆದ ವಾರ ನೋಡಿದ್ದೀವಿ. ಹುಟ್ಟಿದ ಸಂದರ್ಭದಲ್ಲಿ ಆ 12 ಕ್ವಾಡ್ರೆಂಟಲ್ಲಿ, ಆಕಾಶದಲ್ಲಿರುವಂಥ 12 ಕ್ವಾಡ್ರೆಂಟ್ ಅಂತ ಇವ್ರು ಏನು ಮಾಡ್ಕೊಂಡಿದ್ದಾರೆ ಜ್ಯೋತಿಷ್ಯರು, ಈ 12 ಕ್ವಾಡ್ರೆಂಟಲ್ಲಿ ಯಾವ ಕ್ವಾಡ್ರೆಂಟಲ್ಲಿದೆ ಸೂರ್ಯ ಅನ್ನುವಂತಹದ್ದು, ಅದರ ಬೇಸಿಸ್ ಮೇಲೆ ರಾಶಿ ಅನ್ನುವಂತಹದ್ದನ್ನು ನಿರ್ಧರಿಸ್ತಾರೆ ಇವರು. ಯಾಕಂದರೆ ಈ ಮಕ್ಕಳ ರಾಶಿ ಒಂದೇ ಆಗಿರಬೇಕಾ ಬೇರೆ ಬೇರೆ ಆಗಿರಬೇಕಾ? ಒಂದೇ. ಹುಟ್ಟಿರುವಂತಹ ಟೈಮ್ ಒಂದೇ, ಇವರ ರಾಶಿ ಒಂದೇ, ಓಕೆ, ಇವರ ಗ್ರಹಗತಿಗಳು ಎಲ್ಲ ಒಂದೇ, ಇವರಿಬ್ಬರ ಭವಿಷ್ಯ ಒಂದೇ ಆಗಿರಬೇಕು. ಆಗಿರುವಂಥ ನೀವು ನೋಡ್ತೀರಾ? ಸೇಮ್, ಎಕ್ಸಾಕ್ಟ್ಲಿ ಸೇಮ್ ಆಗಿರುವಂಥ ನೀವು ನೋಡ್ತೀರಾ? ನ್ಯೂಸಲ್ಲಿ ಒಂದು ಘಟನೆ ಬಂತು ರೀಸೆಂಟಾಗಿ, ಒಂದು 5-6 ವರ್ಷಗಳ ಹಿಂದೆ, ಅಂದರೆ ಸುಮಾರು ಒಂದು 5-6 ವರ್ಷಗಳ ಹಿಂದೆ. ಏನು? ತಮ್ಮ ಪೊಲೀಸು, ಅಣ್ಣ ಕಳ್ಳ, ಅಣ್ಣನನ್ನು ಅರೆಸ್ಟ್ ಮಾಡಿದ್ಯಾರು ಗೊತ್ತಾ? ತಮ್ಮನೇ. ಇವ್ರ ರಾಶಿ ಭವಿಷ್ಯತ್ತು ಒಂದೇ ಅಲ್ವಾ?
ಇವ್ರು ಹುಟ್ಟಿರುವಂತಹ ಸಮಯ ಒಂದೇ ಅಲ್ವಾ, ಇವ್ರು ಒಂದೇ ಥರ ಇರಬೇಕಲ್ವ. ಇವನು ಕಳ್ಳಾಗಿ ಇವನು ಏನಕ್ಕೋಸ್ಕರ ಪೊಲೀಸ್ ಆದ? ಇವನು ಸ್ಮಗ್ಲಿಂಗ್ ಮಾಡ್ತಿದ್ದಾನೆ ನೋಡಿದ್ರೆ ಅಣ್ಣ, ತಮ್ಮ ಕರೆಕ್ಟಾಗಿ ಓದಿ ಪೊಲೀಸ್ ಆಗಿದ್ದಾನೆ, IPS ಆಫೀಸರ್ ತಮ್ಮ. ಇದನ್ನು ನೋಡಿದ ನಂತರ ಆದರೂ ನಮಗೆ ಅರ್ಥ ಆಗಬೇಕಲ್ವ, ಇವ್ರು ಹುಟ್ಟಿರುವಂತಹ ನಕ್ಷತ್ರಗಳು ಒಂದೇ, ಇವ್ರು ಹುಟ್ಟಿರುವಂತಹ ಗೋತ್ರ ಒಂದೇನೋ, ರಾಶಿ ಒಂದೇ, ಎಲ್ಲ ಒಂದೇ. ಆದರೆ ಇವ್ರ ಭವಿಷ್ಯತ್ ಮಾತ್ರ ಬೇರೆ ಬೇರೆ ಆಗೋಯ್ತಲ್ವಾ. ಅಣ್ಣ ನೋಡಿದ್ರೆ ಪೊಲೀಸ್ ಆಫೀಸರ್ ಆಗೇ ಇರ್ತಾನೆ, ತಮ್ಮ ನೋಡಿದ್ರೆ ಜೈಲಲ್ಲಿ ಕೊಳಿತಾನೆ ಜೀವನ ಪೂರ್ತಿ. ನಿಜನಾ? ಇಷ್ಟು ನೋಡಿದ ನಂತರವೂ ನಮಗಾಗಬೇಕಲ್ವ ಎನ್ಲೈಟನ್ಮೆಂಟ್, ನಮಗಾಗಬೇಕಲ್ವ. ಅದು ಯಾಕೋ ಆಗೋದಿಲ್ಲ ನಮಗೆ. ಇನ್ನೂ ಜ್ಯೋತಿಷ್ಯದವ್ರನ್ನೇ ನಂಬ್ತೇವೆ, ಇನ್ನೂ ಪಂಚಾಂಗದವರನ್ನೇ. ಅದು ಹುಡುಕೊಂಡು ಹೋಗ್ತಾರೆ ಗೊತ್ತಾ ಜನ. ಪಕ್ಕದ ರಾಜ್ಯಕ್ಕೆ ಹೋಗ್ತಾರೆ, ಇಲ್ಲಿ ಅಲ್ಲಿ ಆಂಧ್ರಕ್ಕೆ ಪ್ರಯಾಣ ಮಾಡ್ತಾರೆ. ಏನಕ್ಕೆ? ಜ್ಯೋತಿಷ್ಯ ನೋಡ್ಲಿಕ್ಕೆ ಬಂದಿದ್ದೇವೆ. ಈ ಸ್ವಾಮೀಜಿಗಳ ಹತ್ರನೇ ಜ್ಯೋತಿಷ್ಯ ನೋಡಬೇಕು, ಅವ್ರು ನಿಜ ಹೇಳ್ತಾರೆ. ಇಲ್ಲಿಂದ ನಾರ್ತ್ ಇಂಡಿಯಾಗೆ ಹೋಗ್ತಾರೆ, ನಾರ್ತ್ ಇಂಡಿಯಾದವ್ರು ಸೌತ್ ಇಂಡಿಯಾಗೆ ಬರ್ತಾರೆ. ಇದು ಸಮಾಜದಲ್ಲಿ ನಡೀತಿರುವಂತಹ ವಿಚಿತ್ರತೆ. ಜ್ಯೋತಿಷ್ಯಗಳ ಮಾತನ್ನು ಕೇಳಿಕೊಂಡು ಕಷ್ಟಪಟ್ಟು ದುಡಿಬೇಕು, ಇನ್ನೊಬ್ಬರು ಕೆಟ್ಟದ್ದನ್ನು ಮಾಡಬಾರ್ದು, ಇನ್ನೊಬ್ಬರದ್ದು ವಿಚಾರವನ್ನು ಅಥವಾ ಆಸ್ತಿಯನ್ನು ಸಂಪತ್ತನ್ನು ದೋಚ್ಕೋಬಾರ್ದು, ಈ ಪ್ರಿನ್ಸಿಪಲ್ಸನ್ನು ಫಾಲೋ ಮಾಡಿ ಅಂತ ಹೇಳಿಕೊಟ್ರೆ ದೇವರು. ಇದನ್ನೆಲ್ಲ ಬಿಟ್ಟು ನಾವು ಏನು ಮಾಡಿದ್ರೂ ಪರವಾಗಿಲ್ಲ, ಜ್ಯೋತಿಷ್ಯಗಳು ಹೇಳಿದಂತೆ ಮಾಡಿದ್ರೆ ಸರಿ ಹೊರಟೋಗುತ್ತೆ ಅನ್ನುವಂತಹ ಮಾಯೆಯಲ್ಲಿದ್ದಾರೆ. ಸತ್ಯವೇದ ಅದಕ್ಕೆ ಹೇಳ್ತಿರುವಂತಹದ್ದು, ಸಹಾಯ ಬೇಕಂದರೆ ಅಲ್ಲಿಂದ ಬರುತ್ತೆ, ದೇವರಿರುವಂತಹ ಸ್ಥಳದಿಂದ ಬರುತ್ತೆ, ಈ ಕಡೆಯಿಂದ ಆ ಕಡೆಯಿಂದ ಅಲ್ಲ. ಯೆಹೆಜ್ಕೇಲನ ಗ್ರಂಥದಲ್ಲೂ ಮಾತನ್ನು ಬರೆಸಿದ್ದಾರೆ ದೇವರು. ಅದನ್ನು ನೋಡೋಣ ಒಂದು ಸಾರಿ. ಇನ್ನೇನು ಆ ವಚನದಲ್ಲಿ ಇನ್ನೇನು ದೇವರು ಅಳಬೇಕು ಅದು ಪರಿಸ್ಥಿತಿ. ಯೆಹೆಜ್ಕೇಲನ ಗ್ರಂಥ 13ನೇ ಅಧ್ಯಾಯ 17ನೇ ವಚನದಿಂದ ಹಿಡಿದು ಗಮನ ಕೊಟ್ಟು ನೋಡಿ. ಹಳೆಯ ಒಡಂಬಡಿಕೆಯಲ್ಲಿ ಇಲ್ಲಿ ಏನೇನು ನಡೀತಿದೆ ಇದೆಲ್ಲವೂ ಸಹ ಆ ಕಾಲದಲ್ಲಿ ಇದ್ದಂತಹದ್ದೇ. ಅಲ್ಲಿ ದೇವರ ಬಾಧೆ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಗಮನ ಕೊಟ್ಟು ನೋಡ್ಕೊಳ್ಳಿ. 17ನೇ ವಚನದಿಂದ, ನರಪುತ್ರನೇ, ಅಂದರೆ ದೇವರು ಮಾತಾಡ್ತಿರುವಂತಹ ತಮ್ಮ ಮಕ್ಕಳ ಹತ್ರ, ಭೂಮಿ ಮೇಲಿರುವಂತಹ ಮನುಷ್ಯರ ಹತ್ರ ಏನಂತ? ಸ್ವಕಲ್ಪಿತವಾದದ್ದನ್ನು ಕಣಿ ಹೇಳುವ ನಿನ್ನ ಸ್ವಕುಲ ಸ್ತ್ರೀಯರ ಕಡೆಗೆ ಮುಖ ಮಾಡಿಕೊಂಡು ಅವರಿಗೆ ಖಂಡನೆಯಾಗಿ ಹೀಗೆ ಪ್ರವಾದಿಸು. ಏನು ಮಾಡ್ತಾರಂತೆ? ಜ್ಯೋತಿಷ್ ಹೇಳುವಂಥವ್ರು ಹೆಂಗೆ ಹೇಳ್ತಾರಂತೆ? ಅಲ್ಲೊಂದು 2-3 ಪದವನ್ನು ನೋಡಿದ್ವಿ. ನರಪುತ್ರನೇ, ಸ್ವಕಲ್ಪಿತವಾದದ್ದನ್ನು, ಸ್ವಕಲ್ಪಿತವಾದದ್ದು, ಕಣಿ ಹೇಳುವಂತಹದ್ದು, ಜ್ಯೋತಿಷ್ಯ ಹೇಳುವಂತಹದ್ದೆಲ್ಲ ಏನು? ಸ್ವಕಲ್ಪಿತವಾಗಿರುವಂತಹದ್ದು, ಅಂದರೆ ಸ್ವಂತ ಕಲ್ಪನೆಯಿಂದ ಹೊರಬರ್ತಿರುವಂತಹದ್ದು. ಅದು ನಿಜ ಅಲ್ಲ, ಒಂದು ಗೆಸ್ ಅಷ್ಟೇ. ಕಳೆದ ವಾರ ನಾವು ನೋಡಿಕೊಂಡ ಹಾಗೆ ಸ್ವಕಲ್ಪಿತವಾದದ್ದನ್ನು ಕಣಿ ಹೇಳುವ ನಿನ್ನ ಸ್ವಕುಲ ಸ್ತ್ರೀಯರ ಕಡೆಗೆ ಮುಖ ಮಾಡಿಕೊಂಡು ಅವರಿಗೆ ಖಂಡನೆಯಾಗಿ ಹೀಗೆ ಪ್ರವಾದಿಸು. 18ನೇ ವಚನ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಜನರ ಪ್ರಾಣಗಳನ್ನು ಬೇಟೆಯಾಡಬೇಕೆಂದು ಅಂದರೆ ಒಂದು ಆತ್ಮವನ್ನು ಹಾಳು ಮಾಡಬೇಕು, ಒಬ್ಬ ಮನುಷ್ಯನನ್ನು ಹಾಳು ಮಾಡಬೇಕು ಅಂತ ಹೇಳಿ ಏನೇನು ನಡೆಯುತ್ತಂತೆ? ಎಲ್ಲರ ಮೊಣಕೈಗಳಿಗೆ ತಾಯಿತಗಳನ್ನು ಕಟ್ಟಿ ಉದ್ದವಾದವರಿಗೂ ಗಿಡ್ಡಾದವರಿಗೂ ತಕ್ಕ ಮುಸುಕುಗಳನ್ನು ಸಿದ್ಧ ಮಾಡಿಕೊಂಡಿರುವ ಸ್ತ್ರೀಯರ ಗತಿಯನ್ನು ಏನೆಂದು ಹೇಳಲಿ? ಹಳೆ ಒಡಂಬಡಿಕೆಯಲ್ಲಿ ಜ್ಯೋತಿಷ್ಯ ಮಾಡ್ತಾ ಇದ್ದಂತಹದ್ದು ಈ ಪ್ರಾಂತ್ಯದಲ್ಲಿ ಯಾರು? ಸ್ತ್ರೀಯರ, ಪುರುಷರ? ಸ್ತ್ರೀಯರು. ಈ ಪ್ರಾಂತ್ಯದಲ್ಲಿ ಸ್ಪೆಸಿಫಿಕ್ ಆಗಿ. ಇದು ಯಾವ ಕಾಲ ಅಂತ ಹೇಳಿದ್ರೆ, ಇಸ್ರಾಯೇಲಿಯವರು ಬ್ಯಾಬಿಲೋನ್ ಸೆರೆಯಲ್ಲಿರ್ತಾರಲ್ವ, ಆ ಕಾಲ ಯೆಹೆಜ್ಕೇಲನ ಗ್ರಂಥ ಬರೆಸಿರುವಂತಹದ್ದು. ಆ ಕಾಲದಲ್ಲಿ ನಡೀತಿರುವಂತಹ ವಿಚಾರ ಇದೆಲ್ಲವೂ ಸಹ. ಅವ್ರು ಬ್ಯಾಬಿಲೋನ್ ಸಾಮ್ರಾಜ್ಯದಲ್ಲಿದ್ದಾಗ ಏನೇನು ನಡೀತಿದೆಯಂತ ಅಲ್ಲಿ ನಿಮಗೊಂದು ಗಂಡಾಂತರ ಕಾದಿದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು? ತಾಯ್ತ ಕಟ್ಕೋಬೇಕು. ಎಲ್ಲಿ? ಇಲ್ಲಿ ತಾಯ್ತ ಕಟ್ಕೊಂಡಿರುವಂಥವ್ರು ನೋಡಿರ್ತೀರಾ? ಮೊಣಕೈಗೆ ಮೊಣಕಾಲುಗಳಿಗೆಲ್ಲ ತಾಯ್ತ ಕಟ್ಕೊಂಡಿರುವಂಥದ್ದು ನೋಡಿರ್ತೀರ. ಸತ್ಯವೇದ ಮಾತಾಡಿದೆ ಅದರ ಬಗ್ಗೆ. ಆ ತಾಯ್ತದ ಬಗ್ಗೆನೂ ದೇವರು ಮಾತಾಡಿದ್ದಾರೆ. ಆ ಕಾಲದಲ್ಲಿ ನಡೀತಿತ್ತಂತೆ. ಉದ್ದ ಆಗಿರುವಂಥವ್ರಿಗೆ ಇಂಥ ಭವಿಷ್ಯತ್ ಹೇಳಬೇಕು ಅಂತ ಮುಂಚಿತವಾಗಲೇ ಪ್ರಿಪೇರ್ ಆಗಿರ್ತಾ ಇದ್ರಂತೆ. ಗಿಡ್ಡಾದವ್ರಿಗೆ ಇಂಥ ಭವಿಷ್ಯತ್ ಹೇಳಬೇಕು ಅಂತ ಮುಂಚಿತವಾಗಲೇ ಪ್ರಿಪೇರ್ ಆಗಿರ್ತಿದ್ರಂತೆ. ಅಂದರೆ ಉದ್ದ ಇರುವವ್ರಿಗಿಂತ ಭವಿಷ್ಯತ್ತು, ಕುಳ್ಳ ಇರುವಂಥವ್ರಿಗಿಂತ ಭವಿಷ್ಯತ್ತು, ಅಂದರೆ ಉದ್ದ ಇರುವಂಥವ್ರಿಗೆ ಕುಳ್ಳ, ಲಿಟ್ರಲ್ ಸೆಲ್ಸಲ್ಲೆಲ್ಲ ಮಾತಾಡ್ತಿರುವಂತಹದ್ರಲ್ಲಿ. ಇಂಥ ವರ್ಗದ ಜನ ನನ್ನ ಹತ್ರ ಬಂದರೆ ಇಂಥ ಭವಿಷ್ಯತ್ತನ್ನು ಹೇಳಬೇಕು. ಒಂದು ವೇಳೆ ಇಂಥ ಜನ ನನ್ನ ಹತ್ರ ಬಂದರೆ, ಒಂದು ವೇಳೆ ನನ್ನ ಹತ್ರ ಬಂದಿರುವಂತಹ ಜನ ಶ್ರೀಮಂತರಾಗಿ ಕಾಣಿಸಿದ್ರೆ ಇಂಥ ಭವಿಷ್ಯತ್ತನ್ನು ಹೇಳಬೇಕು, ಬಡವರಾಗಿ ಕಾಣಿಸಿದ್ರೆ ಇಂಥ ಭವಿಷ್ಯತ್ತನ್ನು ಹೇಳಬೇಕು. ಆ ಮಾತಿಗೆ ಅರ್ಥ ಅದು ಇನ್ನೊಂದು ಸರಿ ಓದೋಣ. ಸ್ವಕಲ್ಪಿತವಾದದ್ದನ್ನು ಕಣಿ ಹೇಳುವ ನಿನ್ನ ಸ್ವಕುಲ ಸ್ತ್ರೀಯರ ಕಡೆಗೆ ಮುಖ ಮಾಡಿಕೊಂಡು ಅವರಿಗೆ ಖಂಡನೆಯಾಗಿ ಹೀಗೆ ಪ್ರವಾದಿಸು. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಜನರ ಪ್ರಾಣಗಳನ್ನು ಬೇಟೆಯಾಡಬೇಕೆಂದು ಎಲ್ಲರ ಮೊಣಕೈಗಳಿಗೆ ತಾಯಿತಗಳನ್ನು ಕಟ್ಟಿ ಉದ್ದವಾದವರಿಗೂ ಗಿಡ್ಡವಾದವರಿಗೂ ತಕ್ಕ ಮುಸುಕುಗಳನ್ನು, ಅಂದರೆ ಯಾವ್ದು ಮ್ಯಾಚ್ ಆಗುತ್ತೋ ಇಂಥ ವರ್ಗದ ಜನಕ್ಕೆ ಏನು ಹೇಳಬೇಕು, ಅಂಥ ವರ್ಗದ ಜನಕ್ಕೆ ಏನು ಹೇಳಬೇಕು, ಯಾವ ಮುಸುಕು ಮ್ಯಾಚ್ ಆಗುತ್ತೋ ಆ ರೀತಿಯಾಗಿರುವಂಥ ಮುಸುಕು ಹಾಕ್ತಿದ್ರಂತೆ. ಹಳೆ ಒಡಂಬಡಿಕೆಯಲ್ಲಿ ಜ್ಯೋತಿಷ್ಯದವರು ಕಣಿ ಹೇಳುವಂಥವ್ರು ಮಾಡ್ತಿದ್ದಂತಹ ಕೆಲಸ ಇದೆಲ್ಲವೂ ಸಹ. ತಕ್ಕ ಮುಸುಕುಗಳನ್ನು ಸಿದ್ಧ ಮಾಡಿಕೊಂಡಿರುವ ಸ್ತ್ರೀಯರ ಗತಿಯನ್ನು ಏನೆಂದು ಹೇಳಲಿ? ಸ್ತ್ರೀಯರೇ, ನೀವು ನನ್ನ ಜನರ ಪ್ರಾಣಗಳನ್ನು ಬೇಟೆಯಾಡಿ ಸ್ವಂತ ಪ್ರಾಣಗಳನ್ನು ಉಳಿಸಿಕೊಳ್ಳುವಿರೋ?
ನೀವು ಅನ್ಯಾಯವಾಗಿ ನನ್ನ ಜನರಿಗೆ ನೀವು ಮೋಸ ಮಾಡಿ, ನನ್ನ ಜನರಿಗೆ ತಾಯ್ತ ಕಟ್ಕೊಳ್ಳಿ, ನಿಮಗಿರುವಂಥ ಪ್ರಾಬ್ಲಮ್ ಹೋಗುತ್ತೆ ಅಂತ ಹೇಳಿ ನನ್ನ ಜನಕ್ಕೆ ನೀವು ಮೋಸ ಮಾಡಿ ನಿಮ್ಮ ಹೊಟ್ಟೆಯನ್ನು ನೀವು ತುಂಬಿಸ್ಕೊಳ್ತಿದ್ದೀರಾ? ನಿಜನಾ? ಅದನ್ನೇ ಅಲ್ವಾ ದೇವರು ಹೇಳ್ತಿರುವಂತಹದ್ದು. ಹಿಂಗೆಲ್ಲ ಹೇಳ್ತಿದ್ದಾರೆ ಅಂದರೆ ದೇವ್ರ ಮನಸ್ಸಲ್ಲಿರುವಂತಹ ಆ ವೇದನೆಯನ್ನು ಒಂದ್ಸರಿ ಯೋಚನೆ ಮಾಡಿ ನೋಡಿ. ಮಕ್ಕಳೆಲ್ಲವೂ ಸಹ ಹೋಗ್ತಿದ್ದಾರೆ, ತನ್ನ ಹತ್ರ ಬರಬೇಕಾಗಿರುವಂತಹ ಮಕ್ಕಳು ಇನ್ನೊಂದು ಕಡೆ ಡಿವಿಯೇಟ್ ಆಗಿ ಹೋಗ್ತಿದ್ದಾರೆ. ನಿಮ್ಗಾಗಿರುತ್ತಲ್ವ ಯಾವಾಗಲಾದರೂ ಎಕ್ಸ್ಪೀರಿಯೆನ್ಸು ಚಿಕ್ಕ ವಯಸ್ಸಲ್ಲಿ ನೆನಪು ಮಾಡ್ಕೊಳ್ಳಿ ಒಂದು ಸಾರಿ. ಏಕೆಂದರೆ ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಮಕ್ಕಳು 1-2 ವಯಸ್ಸು ಆ ವಯಸ್ಸಲ್ಲಿರಬೇಕಾದ್ರೆ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ತಿರ್ತೀರ ಮಕ್ಕಳನ್ನು. ಆದರೆ ಪಕ್ಕದ ಮನೆ ಆಂಟಿ ಚಾಕ್ಲೇಟ್ ಕೊಟ್ಟಿದ ತಕ್ಷಣ ಅವರು ನಿಮ್ಮ ಮನೆಯಲ್ಲಿರುವುದಕ್ಕಿಂತ ಹೆಚ್ಚಾಗಿ ಆವಾಗವಾಗ ಪಕ್ಕದ ಮನೆಯಲ್ಲಿರಲಿಕ್ಕೆ ಇಷ್ಟಪಡ್ತಾರೆ. ಈ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಏನಕ್ಕೋಸ್ಕರ ಎಷ್ಟು ತಿಂಡಿ ಕೊಡ್ತಾರೆ ಅಂತ, ಚಾಕ್ಲೇಟ್ ಕೊಡ್ತಾರೆ ಅಂತ, ಹೌದಲ್ವಾ? ಕೆಲವೊಂದು ಸಾರಿ ನಾನು ಯಾವಾಗಲೂ ಅಂತ ಹೇಳ್ತಿಲ್ಲ, ಅವ್ರು ಏನೋ ಕೊಟ್ಟರು ಅನ್ನುವಂಥ ಉದ್ದೇಶದಿಂದ ನಿಮ್ಮ ಮನೆಯಲ್ಲಿರುವುದಕ್ಕಿಂತ ಹೆಚ್ಚಾಗಿ ಪಕ್ಕದ ಮನೆಯಲ್ಲಿ ಇರಲಿಕ್ಕೆ ಆವಾಗವಾಗ ಇಷ್ಟಪಡ್ತಾರೆ. ಅದನ್ನು ನೋಡಬೇಕಾದ್ರೆ ತಂದೆ ತಾಯಂದಿರಾಗಿ ನಿಮಗೆ ಆನಂದ ಭಾಷ್ಮ ಬರುತ್ತಾ? ಏನು ಅನ್ಸುತ್ತೆ ನಿಮಗೆ? ಕ್ಲೀನ್ ಮಾಡುವಂತಹದ್ದು ನೀವು, ಊಟ ಮಾಡಿಸುವಂತಹದ್ದು ನೀವು, ಎಲ್ಲ ಮಾಡುವಂತಹದ್ದು ನೀವು. ಅವ್ರು ಸಣ್ಣ ಮಕ್ಕಳು ಆಗಿದ್ರೂ ಸಹ ನನ್ನ ಪಕ್ಕದ ಮನೇಲಿ ಇರಬೇಕು ಅಂದಾಗ ನಿಮಗೆ ಒಂಥರ ನೋವಾಗುತ್ತೆ. ನಿಜನೇ ಇಲ್ವಾ? ಆಗುತ್ತೆ ತಂದೆ ತಾಯಂದಿರಿಗೆ? ನೀವು ಅದು ನೋಡೋದಿಲ್ಲ, ಅವ್ನಿಗೇನು ಗೊತ್ತಾಗೋದಿಲ್ವಲ್ಲ ಪಾಪ, ಪಕ್ಕದ ಮನೆಯನ್ನು ಏನೋ ಗೊತ್ತಾಗದೆ ಚೂಸ್ ಮಾಡ್ಕೊಳ್ತಿದ್ದಾನೆ ಅಂತ ನೀವು ಅಂದ್ಕೊಳ್ಳೋದಿಲ್ಲ. ನಿಮ್ಮ ಮನಸ್ಸಿಗೆ ಏನಾಗುತ್ತೆ? ನನ್ನ ಮಗು ನಾನು ಇಷ್ಟು ಚೆನ್ನಾಗಿ ನೋಡಿಕೊಂಡ್ರೂ ಸಹ ನಾನು ಅಷ್ಟೊಂದು ಇಷ್ಟಪಡ್ತಿಲ್ಲ ನನ್ನ ಮಗು ಅಂತ ನಿಮಗೆ ಅನಿಸುತ್ತಾ? ಇಲ್ಲಿ ದೇವರ ಬಾಧೆ ಅದೇ. ಎಷ್ಟು ನೋಡಿಕೊಂಡ್ರು, ಎಷ್ಟು ಮಾಡಿದ್ರು, ಏನೇನೆಲ್ಲ ಕೊಟ್ಟರು ಇಸ್ರಾಯೇಲ್ಯರಿಗೆ, ಇವರು ಏನಾದರೂ ಬೇಕು ಅಂತ ಹೇಳಿದಾಗ ದೇವರ ಹತ್ರ ಬರ್ತಾನೆ ಇಲ್ವಂತ. ಎಲ್ಲಿ ಹೋಗ್ತಿದ್ದಾರೆ? ತಾಯ್ತ ಕಟ್ಟುವಂತಹ ಸ್ತ್ರೀಯರ ಹತ್ರ, ಕಣಿ ಹೇಳುವಂಥವ್ರ ಹತ್ರ. ನಿಜನಾ? ಮುಂದೆ 18ನೇ ವಚನ 2ನೇ ಸಾಲಿಂದ ಓದ್ತಿದ್ದೀನಿ. ಮುಸುಕುಗಳನ್ನು ಸಿದ್ಧ ಮಾಡಿಕೊಂಡಿರುವ ಸ್ತ್ರೀಯರ ಗತಿಯನ್ನು ಏನೆಂದು ಹೇಳಲಿ? ಸ್ತ್ರೀಯರೇ, ನೀವು ನನ್ನ ಜನರ ಪ್ರಾಣಗಳನ್ನು ಬೇಟೆಯಾಡಿ ಸ್ವಂತ ಪ್ರಾಣಗಳನ್ನು ಉಳಿಸಿಕೊಳ್ಳುವಿರೋ. 19ನೇ ವಚನ, ನೀವು ಜವೆಗೋದಿಯ ಹಿಡಿಗಳನ್ನು, ರೊಟ್ಟಿಯ ಚೂರುಗಳನ್ನು ಆಶಿಸಿ ಸುಳ್ಳು ಮಾತಿಗೆ ಕಿವಿಗೊಡುವ ನನ್ನ ಜನರಿಗೆ ಸುಳ್ಳು ಹೇಳುವುದರಿಂದ ಸಾಯದಿರತಕ್ಕವರನ್ನು ಸಾಯಿಸಿ ಸಾಯತಕ್ಕವರನ್ನು ಉಳಿಸಿ ನನ್ನ ಜನರ ನಡುವೆ ನನ್ನ ಘನತೆಗೆ ಕೊಂದು ತಂದಿದ್ದೀರಿ. ಎಕ್ಸಾಕ್ಟಾಗಿ ನಡೆಯುವಂಥ ವಿಚಾರಗಳೆಲ್ಲ ಇವೆಲ್ಲವೂ ಸಹ. ಇದರಲ್ಲಿ ಯಾವುದಾದ್ರೂ ಒಂದಾದರೂ ಮಿಸ್ ಆಗ್ತಿದೆಯಾ ಈ ಸಮಾಜದಲ್ಲಿ ಇವಾಗ ನಡೀತಿರುವಂತಹದ್ದು? ಇಲ್ಲ ಅಲ್ವಾ? ಜ್ಯೋತಿಷ್ಯದವ್ರು ಎಕ್ಸಾಕ್ಟಾಗಿ ಹಿಂಗೆ ಅಲ್ವಾ ಮಾಡುವಂತಹದ್ದು. ಆ ಕಾಲದಲ್ಲಿ ಫೀಸ್ಗೋಸ್ಕರ ಜ್ಯೋತಿಷ್ಯ ಹೇಳ್ತಿರ್ಲಿಲ್ವಂತ. ಏನಕ್ಕೋಸ್ಕರ ಹೇಳ್ತಿದ್ರು? ಯಾರಾದರೂ ಒಂದು ಸೇರು ಜವೆ ಗೋಧಿ ಕೊಟ್ಟರೆ ಸಾಕು, ಅದಕ್ಕೆ ಜ್ಯೋತಿಷ್ಯ ಹೇಳ್ತಿದ್ರಂತೆ. ಅದೇ ಫೀಸ್ ಆಗಿನ ಕಾಲದಲ್ಲಿ. ಆಮೇಲೆ ಯಾರಾದರೂ ರೊಟ್ಟಿ ಚೂರುಗಳನ್ನು ಕೊಟ್ಟರೆ ಅದಕ್ಕೆ ಭವಿಷ್ಯತ್ ಹೇಳ್ಬಿಡ್ತಾಯಿದ್ರು, ಅದಕ್ಕೆ ಕಣಿ ಹೇಳ್ತಾಯಿದ್ರು ಆ ಕಾಲದಲ್ಲಿ. ಇವಾಗ ಕಾಸು, ಇವಾಗ ಹಣ, ನಾನು ಇಷ್ಟು ಭವಿಷ್ಯತನ್ನು ಹೇಳಬೇಕಾದ್ರೆ ನೀನು ಪಂಚಾಂಗ ನೋಡಬೇಕಾದ್ರೆ ಇಷ್ಟು ಕೊಡಬೇಕು ಅಂತಾರೆ. ಆ ಕಾಲದಲ್ಲಿ ಊಟಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ರು. ಊಟಕ್ಕೋಸ್ಕರ ಇವೆಲ್ಲ ಮಾಡ್ತಿದ್ದೀರಾ ಅಂತಿದ್ದಾರೆ ದೇವರು. ಊಟಕ್ಕೋಸ್ಕರ ಇವೆಲ್ಲ ಮಾಡಿ ಸಾಯತಕ್ಕವರನ್ನು ಬದುಕ್ತೀರಾ ಅಂತ ಹೇಳಿ ಸುಳ್ಳು ಹೇಳಿ, ಬದುಕುವಂಥವರಿಗೆ ಸಾಯ್ತೀರಾ ಅಂತ ಸುಳ್ಳು ಹೇಳಿ ನಿಮ್ಮ ಜೀವನಗಳನ್ನು ಸಾಗಿಸ್ಕೊಡುವಂತಹದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತಿದ್ದಾರೆ. ಇನ್ನೊಂದ್ಸರಿ ಓದೋಣ ಅದೇ ವಚನವನ್ನು. 19ನೇ ವಚನ, ನೀವು ಜವೆಗೋದಿಯ ಹಿಡಿಗಳನ್ನು, ರೊಟ್ಟಿಯ ಚೂರುಗಳನ್ನು ಆಶಿಸಿ ಸುಳ್ಳು ಮಾತಿಗೆ ಕಿವಿ ಕೊಡುವ ನನ್ನ ಜನರಿಗೆ ಸುಳ್ಳು ಹೇಳುವುದರಿಂದ ಸಾಯದಿರತಕ್ಕವರನ್ನು ಸಾಯಿಸಿ ಸಾಯತಕ್ಕವರನ್ನು ಉಳಿಸಿ ನನ್ನ ಜನರ ನಡುವೆ ನನ್ನ ಘನತೆಗೆ ಕುಂದು ತಂದಿದ್ದೀರಿ. ದೇವರ ಘನತೆಗೆ ಕುಂದು ಬರುತ್ತಾ? ಜನ ಜ್ಯೋತಿಷ್ಯಗಳನ್ನು ಆಶ್ರಯಿಸಿದ್ರೆ ದೇವರ ಘನತೆಗೆ ಕುಂದು ಬರುತ್ತಾ? ಹೌದು. ದೇವರನ್ನು ಗಾಳಿಗೆ ಬಿಟ್ಬಿಡ್ತಾರೆ ಗೊತ್ತಾ? ಇನ್ನೊಂದು 6 ತಿಂಗಳಲ್ಲಿ ನಿನಗೊಂದು ಒಳ್ಳೆ ಕಾಲ ಇದೆ, ಒಳ್ಳೆ ಭವಿಷ್ಯತ್ತಿದೆ, ನೀ ಈ ಪೂಜೆ ಮಾಡಬೇಕು ಅಂತ ಅಂದರು ಅಂತ ಅಂದ್ಕೊಳ್ಳಿ, ಮಾಡ್ತಾರೆ. ನೀನು ಈ ಹೋಮ ಮಾಡಬೇಕು, ಇನ್ನೊಂದು 6 ತಿಂಗಳಲ್ಲಿ ಈ ಉಂಗುರ ಧರಿಸ್ಕೋ ಸಾಕು. ಪ್ರಾರ್ಥನೆ ಮಾಡುವಂತಹದನ್ನು ಬಿಟ್ಬಿಡ್ತಾರೆ. ಒಂದು ವೇಳೆ ಕ್ರೈಸ್ತರು ಇದನ್ನು ನಂಬುವಂಥವ್ರು ಪ್ರಾರ್ಥನೆ ಮಾಡುವಂತಹದನ್ನು ಬಿಟ್ಬಿಡ್ತಾರೆ. ಹೋಗಲಿ, ಬೇರೆ ಧರ್ಮದವರು ಅವರು ಒಂದು ದೇವರನ್ನು ಯಾರೋ ಒಂದು ದೇವರು ಅಂತ ಹೇಳಿ ನಂಬ್ಕೊಂಡಿರ್ತಾರೆ, ಆ ದೇವರನ್ನು ನಂಬುವಂತಹದ್ದು ಬಿಟ್ಬಿಡ್ತಾರೆ. ಅತ್ಯಂತ ಕ್ರೂರವಾಗಿರುವಂತಹ ದುಷ್ಟ ಸಮಾಜವಾಗಿ ಬದಲಾಗೋಗುತ್ತೆ ಈ ಜ್ಯೋತಿಷ್ಯಗಳ ಮಾತಿಗೆ ಜನ ಕಿವಿ ಕೊಟ್ಟಾಗ. ತನ್ನ ಘನತೆಯನ್ನು ದೇವರು ಜನರ ಮನಸ್ಸಿನಿಂದ ಕಳ್ಕೊಳ್ತಾರೆ. ದೇವರ ಘನತೆ ಎಲ್ಲೂ ಹೋಗೋದಿಲ್ಲ, ಆದರೆ ಜನರ ಮನಸ್ಸಿನಲ್ಲಿ ದೇವರಿಗಿರುವಂತಹ ಸ್ಥಾನ ಕೆಳಗಡೆ ಬರ್ತಿರುತ್ತೆ. ಅದು ಪರಿಸ್ಥಿತಿ. ಮುಂದೆ 20ನೇ ವಚನ, ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನೀವು ಜನರ ಪ್ರಾಣಗಳನ್ನು ಪಕ್ಷಿಗಳನ್ನು ಎಂಬಂತೆ ಬೇಟೆಯಾಡುವುದಕ್ಕೆ ಸಾಧನವಾದ ನಿಮ್ಮ ತಾಯ್ತಗಳಿಗೆ ನಾನು ಹೇಸಿ ಅವುಗಳನ್ನು ನಿಮ್ಮ ಕೈಗಳಿಂದ ಕಿತ್ತು ಹಾಕುವೆನು. ನೀವು ಪಕ್ಷಿಗಳನ್ನು ಎಂಬಂತೆ ಬೇಟೆಯಾಡುವ ಪ್ರಾಣಗಳನ್ನು ನಾನು ಬಿಡಿಸ್ತೀನಿ ನಾನು. ಯಾವಾಗ ದೇವರು ಕಟ್ಕೊಂಡಿರುವಂಥ ಕನಸು ಗೊತ್ತಾ? ಹಳ್ಳಿ ಒಡಂಬಡಿಕೆ, ಇವಾಗಲಿಂದ ಸುಮಾರು 3000 ವರ್ಷಗಳ ಹಿಂದೆ ದೇವರು ಕಟ್ಕೊಂಡಿರುವಂಥ ಕನಸು. ಏನಂತ? ತಾಯ್ತಗಳಿಗೋಸ್ಕರ ಯಾರೂ ಜನ ನಿಮ್ಮ ಹತ್ರ ಇನ್ಮೇಲೆ ಬರೋದಿಲ್ಲ, ನಾನು ಬಿಡಿಸ್ತೀನಿ. ಈ ಥರ ಮಾಯೆಯಲ್ಲಿ ಜನ ಇದ್ದಾರಲ್ವ, ಅವ್ರನ್ನೆಲ್ಲ ಹೊರಗಡೆ ತೊಗೊಂಡು ಬರ್ತೀನಿ ಅಂತಿದ್ದಾರೆ.
ಇವಾಗ ಕಮ್ಮಿ ಆಗಿದೆಯಾ? ಈ ಕಾಲದಲ್ಲಿ ಕಮ್ಮಿ ಆಗಿದೆಯಾ? ಇಲ್ಲದಂತೆ ಹೋಗಿದೆಯಾ? ಹಾಂ, ಇವಾಗ ಯೋಚನೆ ಮಾಡಿ ನೋಡಿ. ಆ ಕಾಲದಲ್ಲೇ ದೇವರು ಅಷ್ಟೊಂದು ಬಾಧೆ ಪಡ್ತಿದ್ದಾರೆ ಈ ವಿಚಾರಗಳಿಗೋಸ್ಕರ ಅಂದರೆ, ಈ ಕಾಲದಲ್ಲಿ ಇನ್ನೆಷ್ಟು ಬಾಧೆ ಪಡ್ತಿರ್ತಾರೆ. ದೇವರಿಗೇನೋ ಈ ಮಕ್ಕಳ ಮೇಲೆ ಜಾಸ್ತಿ ನಂಬಿಕೆ. ನನ್ನ ಮಕ್ಕಳು ಸರಿ ಹೊರಟೋಗ್ಬಿಡ್ತಾರೆ, ನಾನು ಹೇಳಿದ್ದೆಲ್ಲ ಕೇಳಿಬಿಡ್ತಾರೆ. ಆದರೆ ನಾವೆಂಥವ್ರು? ಹೌದಲ್ವಾ? ಅದು ಪರಿಸ್ಥಿತಿ. ನನ್ನ ಮಕ್ಕಳಿನ ಮೇಲೆ ನಿನ್ನ ಹತ್ರ ಬರೋದಿಲ್ಲ. ಸ್ತ್ರೀಯರಿಗೆ ಹೇಳ್ತಿರುವಂತಹದ್ದು, ಆ ಶಕುನ ನೋಡುವಂತಹ, ಭವಿಷ್ಯತ್ ನೋಡುವಂತಹ ಸ್ತ್ರೀಯರಿಗೆ ಹೇಳ್ತಿರುವಂತಹದ್ದು, ನನ್ನ ಮಕ್ಕಳಿನ ಮುಂದೆ ನಿಮ್ಮ ಹತ್ರ ಬರೋದಿಲ್ಲ, ನಿಮ್ಮ ತಾಯ್ತಗಳನ್ನು ಯಾರೂ ಕಟ್ಟಿಸ್ಕೊಳ್ಳೋದಿಲ್ಲ, ನಾನು ಹೇಸಿದ್ದೀನಿ ಅವುಗಳಿಗೆ ಅಂತಿದ್ದಾರೆ ದೇವರು. ಆದರೆ ಮಕ್ಕಳು ಮಾತ್ರ ಅವ್ರ ಹತ್ರ ಹೋಗುವಂತಹದ್ದನ್ನು ಇನ್ನೂ ಸಹ ಬಿಟ್ಟೇ ಇಲ್ಲ. 21ನೇ ವಚನ, ನಾನು ನಿಮ್ಮ ಮುಸುಕುಗಳನ್ನು ಹರಿದು ನನ್ನ ಜನರನ್ನು ನಿಮ್ಮ ಕೈಯೊಳಗಿಂದ ತಪ್ಪಿಸುವೆನು, ಅವರು ಇನ್ನು ಮೇಲೆ ನಿಮ್ಮ ಕೈಗೆ ಬೇಟೆಯಾಗಿ ಸಿಕ್ಕುವುದಿಲ್ಲ, ನಾನೇ ಯೆಹೋವನು ಎಂದು ನಿಮಗೆ ಗೊತ್ತಾಗುವುದು. ಏನರ್ಥ ಆಯ್ತು ಈ ವಚನದಿಂದ ನಿಮಗೆ? ಇವಾಗ ಓದಿದ್ವಲ್ವ ಯೆಹೆಜ್ಕೇಲನ ಗ್ರಂಥದಲ್ಲಿರುವಂಥ ಈ ಮಾತು. ಏನರ್ಥ ಆಯಿತು ಈ ವಚನಗಳಿಂದ? ದೇವರ ಎಕ್ಸ್ಪೆಕ್ಟೇಷನ್ನೇ ಬೇರೆ ಮಕ್ಕಳ ಮೇಲೆ, ದೇವರ ಆಸೆ ಆಕಾಂಕ್ಷೆ ಎಲ್ಲ ತನ್ನ ಮಕ್ಕಳ ಮೇಲೆ. ನನ್ನ ಮಕ್ಕಳು ಸರಿ ಹೋಗ್ತಾರೆ, ನನ್ನ ಮಕ್ಕಳು ನನ್ನನ್ನು ಮಾತ್ರ ಆಶ್ರಯಿಸ್ತಾರೆ, ನನ್ನನ್ನು ಮಾತ್ರ ನಂಬುತ್ತಾರೆ. ನಾವು ದೇವರು ಒಬ್ಬರನ್ನು ಬಿಟ್ಟು ಎಲ್ಲರನ್ನೂ ನಂಬ್ತಿದ್ದೀವಿ ಪ್ರಪಂಚದಲ್ಲಿ. ಕಳ್ಳನನ್ನು ನಂಬ್ತೀವಿ, ಕೊಲೆಗಾರರನ್ನು ನಂಬ್ತೀವಿ, ಸುಳ್ಳುಗಾರರನ್ನು ನಂಬ್ತೀವಿ, ಜ್ಯೋತಿಷ್ಯಗಳನ್ನು ನಂಬ್ತೀವಿ, ಮಾಟ ಮಂತ್ರದವರು ನಂಬ್ತೀವಿ, ವಾಸ್ತು ನೋಡುವಂಥವ್ರು ನಂಬ್ತೀವಿ, ಪಂಚಾಂಗ, ಇದು ಅದು, ಕ್ಷುದ್ರ ಶಕ್ತಿಗಳು ಎಲ್ಲರನ್ನ ನಂಬ್ತೀವಿ, ದೇವರೊಬ್ಬರನ್ನು ಬಿಟ್ಟರೆ. ಆದರೆ ವಿಚಿತ್ರ ಏನು ಅಂದರೆ, ಅಷ್ಟು ಮಾಡಿದ್ರೂ ಸಹ ದೇವರೇ ಇದನ್ನೆಲ್ಲ ಕೊಟ್ಟು ನಡೆಸ್ಕೊಂಡು ಹೋಗ್ತಿದ್ದಾರೆ. ಈ ಪ್ರಕೃತಿಯಲ್ಲಿ ಸೂರ್ಯನನ್ನು ಕೊಡ್ತಿದ್ದಾರೆ, ಬೆಳಕನ್ನು ಕೊಡ್ತಿದ್ದಾರೆ, ಫ್ರೀಯಾಗಿ ನೀರನ್ನು ಕೊಡ್ತಿದ್ದಾರೆ, ಎಲ್ಲವನ್ನು ಕೊಟ್ಟು ನಡೆಸ್ಕೊಂಡು ಹೋಗ್ತಿದ್ದಾರೆ. ನಾವು ಇಷ್ಟು ದ್ರೋಹ ಬಗೆದ್ರೂ ಸಹ ಈ ಸಂದೇಶ ಇಷ್ಟೊಂದು ದೀರ್ಘವಾಗಿರುವಂಥದ್ದು ಏನಕ್ಕೋಸ್ಕರ ಆಗಬೇಕಾಗಿತ್ತು ಅಂದರೆ ಇದಕ್ಕೋಸ್ಕರ. ಇದರ ತೀವ್ರತೆ ನಮಗೆ ಈ ವಚನಗಳನ್ನು ನೋಡಿದ್ರೆ ಮಾತ್ರ ಅರ್ಥ ಆಗುವಂತಹದ್ದು. ಆ ದೇವರ ಬಾಧೆ, ದೇವರ ಆಸೆ, ದೇವರ ಆಕಾಂಕ್ಷೆ. ಹಳೆಯ ಒಡಂಬಡಿಕೆಯಿಂದಲೂ ಸಹ ಹೋಗಬೇಡಿ ಅಂತ ದೇವರು ಹೇಳ್ಕೊಡ್ತಾರೆ, ಆದರೆ ಜನ ಓಡ್ತಾರೆ ಇವರಿಂದ. ಹೋಗಬೇಡಿ, ಅವ್ರ ಹತ್ರ ಯಾವ ಶಕ್ತಿನೂ ಇಲ್ಲ ಅಂತ ಹೇಳ್ತಾರೆ ದೇವರು, ಆದರೂ ಓಡ್ತಾರೆ. ಇದು ಪರಿಸ್ಥಿತಿ. ಇವಾಗ ನೀವು ಹೇಳಿ, ನಿಮಗೆ ಈ ಸಂದೇಶ ಗೊತ್ತಾದ್ಮೇಲೆ ಇನ್ನೂ ಯಾರಿಗಾದರೂ ಹೇಳ್ತೀವ ನಾವು? ಹೇಳ್ತೀವ? ವಾಸ್ತುಗಳನ್ನು ನೋಡುವಂಥವ್ರು, ಅದನ್ನು ನೋಡುವಂಥವ್ರು, ಇದನ್ನು ನೋಡುವಂಥವ್ರು, ಇನ್ನೂ ಸಹ ಕುರಿಗಳಂತೆ ಅವ್ರು ಹೇಳಿರುವಂಥ ಮಾತುಗಳನ್ನು ಕೇಳ್ಕೊಂಡು ಹೋಗ್ತಿರ್ತೀವ? ಹೇಳ್ತೀವ? ವಾಸ್ತು ನೋಡುವಂಥವ್ರು ಎಂತೆಂಥ ದೊಡ್ಡ ದೊಡ್ಡ ಮಾಯೆಯಲ್ಲಿರ್ತಾರೆ ಅಂತ ಹೇಳಿದ್ರೆ, ಈ ಸಾಕಷ್ಟು ಜನ ಟಿ ವಿ ಚಾನಲ್ಗಳಲ್ಲಿ ಈಗಿದ್ದಾರೆ. ಅಂದರೆ ಇದೆಲ್ಲ ಸುಳ್ಳು ಅಂತ ಹೇಳಿ ಪ್ರೂವ್ ಮಾಡುವಂಥವ್ರು. ಈ ಹುಳಿಕಲ್ ನಟರಾಜ್ ಇವರೆಲ್ಲ ವಿಡಿಯೋಗಳನ್ನೆಲ್ಲ ನೀವು ನೋಡಿದ್ದೀರ ಅಲ್ವಾ? ಅವರು ಪ್ರೂವ್ ಮಾಡ್ತಾರೆ. ಒಂದು ಮನೆಯವರು ನೀಟಾಗಿ ಕ್ಲೈಮ್ ಮಾಡ್ತಾರೆ, ವಾಸ್ತು ಸತ್ಯ, ಯಾಕೆಂದರೆ ನಾನು ವಾಸ್ತು ಫಾಲೋ ಮಾಡಿದ್ಮೇಲೆ ನನ್ನ ಮನೇಲಿರುವಂತಹ ತೊಂದರೆಗಳೆಲ್ಲ ಹೊರಟೋಗಿದೆ ಅಂತ ಹೇಳಿರ್ತಾರೆ ಒಬ್ಬ ವ್ಯಕ್ತಿ. ಅದಾದ ನಂತರ ವಿಚಿತ್ರ ಏನು ಅಂತ ಹೇಳಿದ್ರೆ, ಈ 3 ತಿಂಗಳ ಹಿಂದೆ ತನ್ನ ಮಗ ಎಕ್ಸಾಮಲ್ಲಿ ಫೈಲ್ ಆಗ್ತಿರ್ತಾನೆ, ತನ್ನ 2 ಮಕ್ಕಳಿರ್ತಾರೆ, ಇಬ್ಬರೂ ಸಹ ಫೈಲ್ ಆಗ್ತಿರ್ತಾರೆ, ವಿಚಿತ್ರವಾಗಿರುವಂತಹದ್ದೆಲ್ಲ ಆಗ್ತಿರುತ್ತೆ. ಆಮೇಲೆ ವಾಸ್ತು ನೋಡ್ಲಿಕ್ಕೆ ಹೋಗ್ತಾರೆ, ವಾಸ್ತು ಕರೆಕ್ಷನ್ ಮಾಡ್ಲಿಕ್ಕೆ ಹೇಳ್ತಾರೆ, ಮನೆಯನ್ನು ಇಲ್ಲಿ ಬರಬೇಕು ಅದಲ್ಲಿ ಬರಬೇಕು ಅಂತ ಹೇಳಿ ಅದೆಲ್ಲ ಶಿಫ್ಟ್ ಮಾಡಿದ್ಮೇಲೆ ಸರಿ ಹೊರಟೋಗುತ್ತಂತೆ ಮನೆ. ಅವ್ರು ಬಂದು ಎಂಕ್ವೈರ್ ಮಾಡ್ತಾರೆ, ಏನೇನಾಯಿತು 3 ತಿಂಗಳ ಹಿಂದೆ ಏನಾಯಿತು, ಇವಾಗ ಏನಾಯಿತು ಅಂತ ಹೇಳಿ ಎಂಕ್ವೈರ್ ಮಾಡಿದ್ರೆ, 3 ತಿಂಗಳು ಮುಂಚೆ ಅಷ್ಟೇ ಫೋನ್ ಕೊಡ್ಸಿರ್ತಾರೆ ನಮ್ಮ ಮಕ್ಕಳಿಗೆ. ಅವ್ರು ಫೇಲ್ ಆಗ್ಲಿಕ್ಕೆ ಕಾರಣ ಏನು? ಎಕ್ಸಾಮಲ್ಲಿ ಫೋನ್ ಕೊಡಿಸಿರುವಂತಹದ್ದು. ಅದಕ್ಕೆ ವಾಸ್ತು ಅನ್ನುವಂತಹದ್ದು ಏನು ನಮಗೆ ನಿಜನಾ? ವಾಸ್ತು ಅಂತಾರೆ ಇವರು. ಫೋನ್ ಕೊಡಿಸುವಂತಹದ್ದು ಕೊಡಿಸಿ ಓದುವಂತಹ ಮಕ್ಕಳಿಗೆ, ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ಅವ್ರು ಇಷ್ಟ ಬಂದಿರುವಂತಹದ್ದನ್ನು ಅವ್ರು ನೋಡಿಕೊಂಡು ಟೈಮ್ ಪಾಸ್ ಮಾಡಿ ಎಕ್ಸಾಮಲ್ಲಿ ಫೇಲ್ ಆದರೆ ಅದಕ್ಕೆ ಹೋಗಿರುವಂತಹದ್ದು ಜ್ಯೋತಿಷ್ಯಗಳ ಹತ್ರ. ಅವರು ಒಂದಷ್ಟು ಖರ್ಚು ಮಾಡಿಸಿ ಮತ್ತೆ ಎಲ್ಲ ಶಿಫ್ಟ್ ಮಾಡಿಸಿದ್ಮೇಲೆ ಸರಿ ಹೋಯ್ತಂತೆ. ಆಮೇಲೆ ಏನಾಯಿತು ಅಂದರೆ, ತಂದೆ ಫೋನ್ ಕೆಟ್ಟೋಗಿ ಮತ್ತೆ ಮಕ್ಕಳ ಹತ್ರ ಇರುವಂತಹ ಫೋನನ್ನು ತೊಗೊಂಡು ತಂದೆ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಅವಾಗ ಪಾಸ್ ಆಗಿದ್ದಾರೆ. ಇದು ವಿಚಾರ. ಆದರೆ ನಾವು ಅಂದ್ಕೊಳ್ಳುವಂತಹದ್ದು ವಾಸ್ತು. ಯಾವ್ಯಾವ ವಿಚಾರಗಳನ್ನು ನೀವು ಕೇಳ್ತೀವೋ, ನನ್ನ ಮನೆ ಈ ಥರ ಚೇಂಜ್ ಮಾಡಿಸ್ದೆ, ಇವಾಗ ಸುಧಾರಿಸಲ್ಪಟ್ಟಿದ್ದೀವಿ ಅಂತ ಯಾವ್ಯಾವ ವಿಚಾರಗಳನ್ನು ನೀವು ಕೇಳ್ತೀವೋ, ಇದೆಲ್ಲವೂ ಸಹ ಒಂದು ರೀತಿಯಾಗಿ ಸೈಂಟಿಫಿಕಲ್ ಆಗಿರುವಂತಹದ್ದು ಬಿಟ್ಟರೆ ವಾಸ್ತುವಿಂದ ಸುಧಾರಣೆಗೊಂಡಿರುವಂತಹದ್ದಲ್ಲ. ಯಾಕೆಂದರೆ ಈ ಥರ ಜನನೂ ನಿಮಗೆ ಸಿಗ್ತಾರೆ. ಯಾರಾದರೂ ಬಂದು ನಿಮ್ಮ ಹತ್ರ ಹೇಳ್ತಾರೆ, ಬ್ರದರ್ ನೀವೇನೋ ವಾಸ್ತು ಇಲ್ಲ, ಅದಿಲ್ಲ ಇದಿಲ್ಲ ಅಂತಿದ್ದೀರ, ನಾನು ವಾಸ್ತು ಪ್ರಕಾರ ನನ್ನ ಮನೆಯನ್ನು ಆಲ್ಟ್ರ್ ಮಾಡಿಸಿದ ನಂತರವೇ ನಮ್ಮ ಮನೆ ಸರಿ ಹೋಗಿತ್ತು ಅಂತಾರೆ. ಅವಾಗೇನಂತೀರ? ಕೇಳಿ ಅವ್ರ ಹತ್ರ ಕೂತ್ಕೊಂಡು, ಮುಂಚೆ ಏನಾಗ್ತಿತ್ತು, ಏನೇನಿತ್ತು, ಎಲ್ಲೆಲ್ಲಿತ್ತು ಅಂತ ಹೇಳಿ ಒಂದು ಸಾರಿ ಕೇಳಿ, ಅವಾಗ ನಿಮಗೆ ಗೊತ್ತಾಗತ್ತೆ. ಇದು ಘಟನೆ ಹಿಂದೆನೂ ಒಂದು ಸಾರಿ ಮಾತಾಡ್ಕೊಂಡಿದ್ವಿ. ಏನು, ಕಿಚನ್ ಅನ್ನುವಂತಹದ್ದು ಒಂದು ಸಿವೇಜ್, ಆ ಕಡೆ ಇರುವಂತಹ ಒಂದು ಸಿವೇಜ್ ಟ್ಯಾಂಕ್ ಪಕ್ಕದಲ್ಲಿತ್ತು ಮುಂಚೆ. ಅಲ್ಲಿಂದ ಸಿವೇಜ್ ನೀರೆಲ್ಲ ಮಿಕ್ಸ್ ಆಗಿ ಕಿಚನ್ಗೆ ಎಲ್ಲ ಅಡುಗೆಗೆಲ್ಲ ಬಳಕೆ ಆಗ್ತಿತ್ತು. ಅವಾಗೆಲ್ಲ ವಾಮಿಟ್ಟು, ಇದು ಅದು ಡಿಸೆಂಟ್ರಿ ಇದೇ ನಡೀತಿತ್ತು ಆ ಮನೆಗೆ. ಬರೀ ಮನೇಲಿರುವಂಥವ್ರಿಗೆಲ್ಲ ಹೆಲ್ತ್ ಪ್ರಾಬ್ಲಮ್ಸೇ ಆಗೋಗಿದೆ, ಹುಷಾರಿಲ್ಲದೆ ಇರುವಂತೆ ಆಗೋಗಿದೆ ಅಂತ ಹೇಳಿ ಜ್ಯೋತಿಷ್ಯದವ್ರ ಹತ್ರ ಹೋಗಿದ್ದಾರೆ. ಈ ಜ್ಯೋತಿಷ್ಯದವರು ಅದನ್ನು ಸ್ವಲ್ಪ ಚೇಂಜ್ ಮಾಡಿಸಿ ಈ ಕಡೆ ಎಲ್ಲ ಇಡು ಅಂತ ಹೇಳಿದ್ದಾರೆ. ಅದರ ಪ್ರಕಾರ ಚೇಂಜ್ ಮಾಡಿಸಿ ಅಡುಗೆ ಮನೆಯನ್ನು ಶಿಫ್ಟ್ ಮಾಡಿದ್ದಾರೆ.
ಶಿಫ್ಟ್ ಮಾಡಿದ್ಮೇಲೆ ಸರಿ ಹೊರಟೋಗಿದೆ. ಕಾರಣ ಏನು ಹೇಳಿ? ಕಾರಣ ಏನು? ಮುಂಚೆ ಅಡುಗೆ ಮನೆಯಲ್ಲಿ ಇಟ್ಕೊಂಡಿದ್ರು ಸೆಪ್ಟಿಕ್ ಟ್ಯಾಂಕ್ ಪಕ್ಕದಲ್ಲಿ, ಸಿವೇಜ್ ಟ್ಯಾಂಕ್ ಪಕ್ಕದಲ್ಲಿ. ಮನೆಗಳನ್ನು ಈ ಥರ ಕಟ್ತಾರೆ ಸ್ವಲ್ಪ ಜನ, ಒಂದೇ ಥರ ಕಟ್ಟೋದಿಲ್ಲ, ಒಂದೇ ಡಿಸೈನಲ್ಲಿ ಕಟ್ಟೋದಿಲ್ಲ. ಕೆಳಗಡೆ ಸಿಂಗಲ್ ಬೆಡ್ರೂಮ್, 2 ಸಿಂಗಲ್ ಬೆಡ್ರೂಮ್ ಮೇಲೆ ಒಂದು 2 BHK ಕಟ್ಟಬೇಕಾದ್ರೆ ಕೆಳಗಡೆ ವಾಶ್ರೂಮ್ ಇದೆ ಅಂತ ಅಂದ್ಕೊಳ್ಳಿ. ಫಸ್ಟ್ ಫ್ಲೋರಲ್ಲಿ ಆ ಜಾಗದಲ್ಲಿ ವಾಶ್ರೂಮ್ ಇದೆ, ಮೇಲ್ಗಡೆ ಅದೇ ಜಾಗದಲ್ಲಿ ಕಿಚನ್ ಇರುತ್ತೆ. ಅಥವಾ ಕೆಳಗಡೆ ಕಿಚನ್ ಇದೆ, ಮೇಲ್ಗಡೆ ಅದೇ ಜಾಗದಲ್ಲಿ ವಾಶ್ರೂಮ್ ಇರುತ್ತೆ. ಕೆಳಗಡೆ ಕಿಚನ್ ಇದೆ, ಮೇಲೂ ಕಿಚನ್ ಇದೆ. ಈ ರೀತಿ ತುಂಬ ಜನ ಕಟ್ಟೋದಿಲ್ಲ ಮನೆಯನ್ನು, ಹೌದಾ? ಇವಾಗ ಮೇಲ್ ವಾಶ್ರೂಮ್ ಇದೆ ಅಂತ ಅಂದ್ಕೊಳ್ಳಿ, ಕೆಳಗಡೆ ಕಿಚನ್ ಇದೆ ಅಂತ ಅಂದ್ಕೊಳ್ಳಿ. ಸರಿಯಾಗಿ ಪೈಪ್ಗಳೆಲ್ಲ ಟೈಅಪ್ ಆಗಿಲ್ಲ, ಬ್ಲಾಕ್ ಆಗಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಮಿಕ್ಸ್ ಆಗುತ್ತಾ? ಬರುವಂತಹ ನೀರಿನ ಜೊತೆ ಮಿಕ್ಸ್ ಆಗುತ್ತಾ? ಇವಾಗ ಮನೆಯಲ್ಲೇ ನಾವು ಫಿಲ್ಟರ್ ಮಾಡ್ಕೊಂಡು ನೀರನ್ನು ಕುಡಿಯುವಂತಹದ್ದಲ್ವ? ಫಿಲ್ಟರ್ಗಳನ್ನು ತಂದಿಟ್ಟಿದ್ದೀವಿ. ಆ ಫಿಲ್ಟರ್ಗೆ ನೀರು ಎಲ್ಲಿಂದ ಬರುತ್ತೆ? ನಿಜನಾ? ಅದನ್ನು ಕುಡಿದ್ರೆ ಸರಿಯಾಗಿರ್ತೀವ ನಾವು? ಇಲ್ಲ ಅಲ್ವಾ? ನಮ್ಮ ಬಿಲ್ಡಿಂಗಲ್ಲೇ ಈ ರೀತಿಯಾಗಿರುವಂಥ ಒಂದು ಇತಿಹಾಸ ಇತ್ತು. ಮನೆ ಶಿಫ್ಟ್ ಮಾಡಿದ್ಮೇಲೆ ಎಲ್ಲ ಸರಿ ಹೊರಟೋಯ್ತು. ಆ ಮನೆಯಲ್ಲಿರೋವರೆಗೂ ಬರೀ ಹೆಲ್ತ್ ಪ್ರಾಬ್ಲಮ್ಸೇ. ಕಾರಣ ಏನು ಅಂದರೆ, ಮೇಲ್ಗಡೆ ಆ 3 ಮನೆ, ಆ ಲೈನ್ ಅಲ್ಲಿರುವಂತಹ 3 ಮನೆಗಳಿಗೆ ಮೇಲ್ಗಡೆ ಒಂದು ಟ್ಯಾಂಕ್ ಇದೆಯಲ್ವ, ಮೇಲೆ ನೀರಿನ ಟ್ಯಾಂಕ್, ಅದರಿಂದ ನೀರು ಬರ್ತಿರುತ್ತೆ. ಇನ್ನು ಉಳಿದಂತಹ ಮನೆಗೆಲ್ಲ ಪಕ್ಕದಲ್ಲಿ 3 ಬೇರೆ ಬೇರೆ ಟ್ಯಾಂಕ್ ಇದೆ, ಅದರಿಂದ ನೀರು ಹೋಗ್ತಿರುತ್ತೆ. ಈ ಮೊದಲನೇ ಟ್ಯಾಂಕನ್ನು ಕ್ಲೀನೇ ಮಾಡಿಸಿಲ್ಲ 17-20 ವರ್ಷ ಆದರೂ ಸಹ. ಆಮೇಲೆ ಒಂದಿನ ಕ್ಲೀನ್ ಮಾಡಿಸ್ಬೇಕಾದ್ರೆ ಬರೀ ಕಪ್ಪಾಗಿರುವಂತಹ ಆ ಫಂಗಸ್ ಅದು ಇದೆಲ್ಲ ಹೊರಗಡೆ ಬರ್ತಿದೆ. ಹಾಗಾದರೆ ನೀರು ಎಲ್ಲಿಂದ ಹೋಗ್ತಿತ್ತು ಈ ಮನೆಗೆ ಇಷ್ಟು ವರ್ಷ? ಅದೇ ಮೇಲ್ಗಡೆ ಇರುವಂತಹ ಟ್ಯಾಂಕಿಂದ, ಕ್ಲೀನ್ ಆಗದೇ ಇರುವಂತಹ ಟ್ಯಾಂಕಿಂದ. ಹುಷಾರಿಲ್ಲದೆ ಆಗುವಂತಹ ಸಹಜ ಅಲ್ವಾ? ನಾವು ಈ ಥರ ಪಾಯಿಂಟ್ಸನ್ನೆಲ್ಲ ಬಿಟ್ಬಿಡ್ತೀವಿ. ನಾವು ಯೋಚನೆ ಮಾಡುವಂತಹದ್ದೆಲ್ಲ ಏನನ್ನು ಮಾತ್ರ. ಈ ಥರ ಆಯಿತು, ವಾಸ್ತು ಸರಿಯಾಗಿ ಇಟ್ಕೊಬೇಕಿತ್ತು, ವಾಸ್ತು ಬಂದು ಹೇಳಿದ ತಕ್ಷಣ ಸರಿ ಹೊರಟೋಯ್ತು, ಮಾಡಿಫೈ ಮಾಡಿದ ತಕ್ಷಣ ಸರಿ ಆಗೋಯ್ತು, ಹೌದಾ? ಯೋಚನೆ ಮಾಡಬೇಕಲ್ವ ಇದ್ರ ಬಗ್ಗೆ ಎಲ್ಲವೂ ಸಹ. ಇನ್ನೂ ಸ್ವಲ್ಪ ಜನ ಇನ್ನೂ ಏನೇನೋ ನಂಬ್ತೀವಿ. ಇನ್ನೂ ಯಾವ್ಯಾವ ಮೂಢನಂಬಿಕೆಗಳಿದೆ? ದೃಷ್ಟಿ ಬೊಂಬೆ ಕಟ್ತಾರೆ ಮನೆಗೆ. ನೀವು ನೋಡಿದ್ದೀರ ದೃಷ್ಟಿ ಬೊಂಬೆ ಕಟ್ಟುವಂತಹದ್ದು ಮನೆಗೆ? ಏನಕ್ಕೋಸ್ಕರ ಕಟ್ತಾರೆ ಹೇಳಿ? ದೃಷ್ಟಿ ಆಗಬಾರ್ದು. ಏನರ ಮೇಲೆ ದೃಷ್ಟಿ ಆಗುತ್ತೆ? ಯಾರ ಕಣ್ಣು ಬೀಳಬಾರ್ದು. ಮನೆಯನ್ನು ಸುಂದರವಾಗಿ ಏನಕ್ಕೋಸ್ಕರ ಕಟ್ಟಿದ್ರಿ ಮತ್ತೆ? ಹೌದಾ? ಮನೆಯನ್ನು ಯಾರು ನೋಡಬಾರ್ದಂದರೆ, ನೀವು ಪ್ಲಾಸ್ಟಿಂಗ್ ಮಾಡಿಸಿಲ್ಲ ಅಂತ ಅಂದ್ಕೊಳ್ಳಿ, ಪೇಂಟ್ ಮಾಡಿಸಿಲ್ಲ ಅಂತ ಅಂದ್ಕೊಳ್ಳಿ, ನಿಮ್ಮ ಮನೆ ಎಷ್ಟು ಚೆನ್ನಾಗಿದ್ರು ಯಾರಾದರೂ ನೋಡ್ತಾರಾ? ನೋಡಲ್ಲ. ಹಾಗೆ ಮಾಡಿಬಿಟ್ಬಿಡ್ಬೋದಿತ್ತಲ್ಲ, ಖರ್ಚು ಉಳ್ಕೊಳ್ತಿತ್ತಲ್ವ? ಮನೆಯನ್ನು ಪ್ಲಾಸ್ಟಿಂಗ್ ಮಾಡಿಸ್ತೀವಿ, ಪೇಂಟ್ ಮಾಡಿಸ್ತೀವಿ, ಮತ್ತು ಅದನ್ನು ಏನೇನೋ ಎಲಿವೇಷನ್ ಬೇರೆ ಬೇರೆ ಥರ ಎಲ್ಲ ತೊಗೊಂಡು ಹೋಗ್ತೀವಿ. ಅಷ್ಟೆಲ್ಲ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸಿ ಆಮೇಲೆ ಒಂದು ದೃಷ್ಟಿ ಬೊಂಬೆಯನ್ನು ಕಟ್ಬಿಡುವಂತಹದ್ದು. ಯಾರನ್ನ ನೋಡಿದ್ರೆ ದೃಷ್ಟಿ ಆಗಬಾರ್ದು. ಅಂದರೆ ಮನೆ ಚೆನ್ನಾಗಿದೆ ಅಂತಲೂ ಅಂದ್ಕೋಬೇಕು, ಯಾರಾದರೂ ನೋಡಿದ್ರೆ ದೃಷ್ಟಿ ಮಾತ್ರ ಆಗಬಾರ್ದು. ಚೆನ್ನಾಗಿದೆ ಅಂತ ಅಂದ್ಕೋಬೇಕು ಮನೆ, ಆದರೆ ದೃಷ್ಟಿ ಆಗಬಾರ್ದು. ನಾವು ಮಾಡ್ತಿರುವಂತಹದ್ದು ಏನಕ್ಕಾದರೂ ಅರ್ಥ ಇದೆ ಅಂತ ನಿಮಗೆ ಅನ್ಸುತ್ತಾ? ದೃಷ್ಟಿ ಬಿದ್ದರೆ ಏನಾಗುತ್ತೆ? ಮನೆ ಬಿದ್ದೋಗುತ್ತಾ? ದೃಷ್ಟಿ ಬಿದ್ದರೆ ಮನೆ ಬಿದ್ದೋಗುತ್ತಾ? ನೀವು ಹಾಕಿರುವಂತಹ ಕಾಲಮು, ಫೌಂಡೇಶನ್ನು, ಪಿಲ್ಲರ್ಗಳೆಲ್ಲ ವೇಸ್ಟ್ ಮತ್ತೆ? ಇಲ್ಲ ಅಲ್ವಾ? ಮನೆ ಬಿದ್ದೋಗೋದಿಲ್ಲ ಅಲ್ವಾ? ಆದರೂ ಸಹ ನಾವು ದೃಷ್ಟಿ ಬೊಂಬೆಯನ್ನು ಕಟ್ಟಿಸುವಂತಹ ನಿಲ್ಲಿಸೋದಿಲ್ಲ. ಕೇಳಿ ಒಂದು ಸಾರಿ, ಯಾರಾದರೂ ಮನೆಗೆ ದೃಷ್ಟಿ ಬೊಂಬೆ ಹಾಕ್ಸಿದ್ರೆ, ನಿಮ್ಗೆ ಸನ್ನಿಹಿತರು ಆಪ್ತರು ಇರ್ತಾರಲ್ವ, ಇವ್ರು ಏನು ಬೈಯೋದಿಲ್ಲ, ಏನಂದರೂ ಬೈಯೋದಿಲ್ಲ ಅಂತ ನಿಮಗೆ ಗ್ಯಾರಂಟಿ ಇದ್ದರೆ ಅವ್ರ ಹತ್ರ ಮಾತಾಡಿ, ಏನಕ್ಕೋಸ್ಕರ ಕಟ್ತಿರೋ ದೃಷ್ಟಿ ಬೊಂಬೆಯನ್ನು ಅಂತ ಕೇಳಿ. ಯಾರು ಕಣ್ಣು ಬೀಳಬಾರ್ದು ಅಂತಾರೆ ಅವ್ರಿಗೆ ಹೇಳಿ. ಅವಾಗ ನಾವೀಗ ಡಿಸ್ಕಸ್ ಮಾಡ್ಕೊಂಡಿರುವಂತಹ ಪಾಯಿಂಟ್ಸನ್ನೆಲ್ಲ. ಮತ್ತು ಚಿಕ್ಕ ಮಕ್ಕಳಿರ್ತಾರೆ, ತುಂಬ ಮುದ್ದಾಗಿರ್ತಾರೆ, ಅವ್ರಿಗೆ ಚೆನ್ನಾಗಿ ರೆಡಿ ಮಾಡುವಂತಹದ್ದು, ಆಮೇಲೆ ಕಾಟಿಗೆ ಇಟ್ಬಿಡುವಂತಹದ್ದು. ಏನಕ್ಕೋಸ್ಕರ? ಚೆನ್ನಾಗಿ ರೆಡಿ ಮಾಡಬೇಡಿ, ಕೂದಲೆಲ್ಲ ಪೂರ್ತಿಯಾಗಿ ಕೆದರ್ಬಿಟ್ಟು ಹಾಗಂಗೆ ಬಿಟ್ಬಿಡಿ. ಅವಾಗ ಯಾರೂ ನೋಡೋದಿಲ್ಲ ನಿಮ್ಮ ಮಕ್ಕಳನ್ನು. ಕ್ಲೀನ್ ಮಾಡಬೇಡಿ, ಸ್ನಾನ ಮಾಡಿಸ್ಬೇಡಿ. ಯಾರನ್ನ ಎತ್ಕೊಳ್ತಾರಾ? ಎತ್ಕೊಳ್ಳಲ್ಲ. ಬೆಸ್ಟ್ ಅಲ್ವಾ? ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಏನಕ್ಕೋಸ್ಕರ ನೀಟಾಗಿ ಕಾಟಿಗೆ ಇಟ್ಬಿಡುವಂತಹದ್ದು? ದೃಷ್ಟಿ ಬೊಟ್ಟು. ಕಾಲಿಗೆ ಕಪ್ಪು ದಾರ ಕಟ್ತಾರೆ, ನೋಡಿದ್ದೀರಾ? ಏನಕ್ಕೋಸ್ಕರ ಕಟ್ಟುವಂತಹದ್ದು? ಏನಕ್ಕೋಸ್ಕರ? ಒಂದು ಕಪ್ಪಾಗಿರುವಂತಹದ್ದಾದರೂ ಶರೀರದ ಮೇಲೆ ಇರಬೇಕು, ದೃಷ್ಟಿ ಆಗಬಾರ್ದು. ದೇವರು ಸುಂದರವಾಗಿ ಸೃಷ್ಟಿ ಮಾಡಿದೆಲ್ಲ ವೇಸ್ಟ್ ಹಂಗಿದ್ರೆ. ಹಾಗೆ ಸೃಷ್ಟಿ ಮಾಡ್ತಾಯಿದ್ರು ದೇವರು ಮಾಡಬೇಕು ಅಂತಿದ್ರೆ. ಕೆಟ್ಟದ್ದಾಗಿ ಸೃಷ್ಟಿ ಮಾಡಬೇಕು, ಕಠೋರವಾಗಿ ಸೃಷ್ಟಿ ಮಾಡಬೇಕು, ಜನ ನೋಡಿದ ತಕ್ಷಣ ಹಿಂಗೆ ಕಣ್ಮುಚ್ಕೋಬೇಕು, ಆ ಥರ ಸೃಷ್ಟಿ ಮಾಡಬೇಕು ಅಂತಿದ್ರೆ ಹಾಗೆ ಮಾಡಿರ್ತಾಯಿದ್ರು. ಇನ್ಫ್ಯಾಕ್ಟ್ ನಮ್ಮ ಶರೀರದ ಒಳಗಡೆ ಎಲ್ಲ ಹಾಗೆ ಇರುವಂತಹದ್ದು, ಸ್ಕಲ್ಲೆಲ್ಲ ದೇವರೇ ಸುಂದರವಾಗಿರುವಂಥ ಈ ಚರ್ಮ ಅದು ಇದು ಮಾಂಸ ಎಲ್ಲ ಹೊದಿಸಿರುವಂತಹದ್ದು ಪ್ರತಿಯೊಬ್ಬೊಬ್ಬರಿಗೆ ಅಲ್ವಾ? ಇದು ನಮ್ಮ ಮಧ್ಯೆ ಇರುವಂತಹ ಮೂಢಾಚಾರಗಳು. ದೃಷ್ಟಿ ಬೊಂಬೆ, ಕಪ್ಪು ಚುಕ್ಕೆ, ಕಪ್ಪು ದಾರ, ಇನ್ನೂ ಏನೇನು. ಕ್ರೈಸ್ತರ ಹೆಸರಿಗೆ ಬೆಕ್ಕಡ್ಡ ಬಂದರೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿದ್ರೆ ಅದಕ್ಕೆ ಹೋಗೋದಿಲ್ಲ. ನಿಜನಾ? ಏನಾಗುತ್ತೆ ಬೆಕ್ಕಡ್ಡ ಬಂದರೆ? ನೀವು ಹೇಳಿ. ಒಳ್ಳೆಯದಲ್ಲ, ಅಪಘಾತ ಆಗುತ್ತೆ. ಇಷ್ಟಕ್ಕೂ ಅಪಘಾತ ನಿಮಗಲ್ಲ, ಬೆಕ್ಕಿಗೆ. ಗೊತ್ತಾ ನಿಮಗೆ? ನೀವು ಕಾರಲ್ಲಿ ಹೋಗ್ತಿದ್ದೀರಾ, ಬೆಕ್ಕಡ್ಡ ಬಂತು, ಯಾರಿಗೆ ಅಪಘಾತ? ನಿಮಗ ಬೆಕ್ಕಗ? ಬೆಕ್ಕಗ? ಹಲ್ಲಿ ಮೇಲಿಂದ ಕೆಳಗಡೆ ಬೀಳಬಾರ್ದು, ತಲೆ ಮೇಲೆ ಬೀಳಬಾರ್ದು. ಬಿದ್ದರೆ ಅಪಶಕುನ. ಇಷ್ಟಕ್ಕೂ ನಿಮ್ಮ ತಲೆ ಮೇಲೆ ಬಿದ್ದರೆ ಹಲ್ಲಿ ಸತ್ತೋಗುತ್ತೆ. ಗಟ್ಟಿ ಇರುತ್ತಲ್ವ ಸ್ಕಲ್ ಗಟ್ಟಿ ಇರುತ್ತೆ. ನಿಮ್ಮ ಶರೀರದ ಮೇಲೆ ಏನಾದರೂ ಚರ್ಮದ ಮೇಲೆ ಬಿತ್ತು ಅಂತ ಅಂದ್ಕೊಳ್ಳಿ, ಮೆತ್ತಗಿರುತ್ತೆ, ಅದಕ್ಕೇನೂ ಆಗೋದಿಲ್ಲ.
ಹಲ್ಲಿ ನಿಮ್ಮ ತಲೆ ಮೇಲೆ ಬಿದ್ದರೆ ನೀವು ಹೋಗ್ತೀರಾ, ಹಲ್ಲಿ ಹೋಗುತ್ತಾ? ಹಲ್ಲಿ ಹೋಗುತ್ತೆ. ಅದಕ್ಕೆ ಅಪಶಕುನ ನಿಮಗಲ್ಲ, ಹೌದಾ ಅಲ್ವಾ? ಮನುಷ್ಯರಾಗಿರುವಂತಹ ನಮಗಲ್ಲ ಅಪಶಕುನ, ಆ ಹಲ್ಲಿಗೆ ಅಪಶಕುನ. ಆ ಬೆಕ್ಕು ನಿಮಗೆ ಅಡ್ಡ ಬಂದಿದ್ದಕ್ಕೆ ಅದರ ತಲೆ ಅದು ಚಚ್ಕೋಬೇಕು, ಇವನು ನನಗೆ ಅಪಶಕುನ ಇದು ಅಂತ ಹೇಳಿ. ಆದರೆ ನಾವು ಚಚ್ಕೊಳ್ತಿರ್ತೇವೆ. ಹೋಗೋದೇ ಇಲ್ಲ ಜನ, ವಾಪಸ್ ತಿರುಗಿಸ್ಕೊಂಡು ಹೊರಟೋಗ್ತಾರೆ ಮನೆಗೆ, ನೆಕ್ಸ್ಟ್ ವಾರ ನೋಡ್ಕೊಳ್ಳೋಣ ಅಂತ ಹೇಳಿ. ಅಂದರೆ ಒಂದು ಬೆಕ್ಕು ಎಷ್ಟು ದೊಡ್ಡ ಇನ್ಫ್ಲೂಯೆನ್ಸ್ ಮಾಡುತ್ತೆ ಯೋಚನೆ ಮಾಡಿ ನೋಡಿ ನಮ್ಮ ಮನಸ್ಸಿನ ಮೇಲೆ. ಇದೆಲ್ಲ ಇಟ್ಕೊಂಡಿರುವಂಥ ನಾವು ದೇವರನ್ನು ನಂಬುವಂಥವ್ರ? ಇಷ್ಟನ್ನು ನಮ್ಮ ಮನಸ್ಸಲ್ಲಿ ತುಂಬಿಕೊಂಡಿರುವಂಥವರು ನಾವು ದೇವರನ್ನು ನಂಬುವಂಥವರು. ನಿಜನಾ? ನೀಟಾಗಿ ಬಿಟ್ಬಿಟ್ಟು ಎಲ್ಲ ಸನ್ಯಾಸತ್ವ ತಗೊಂಡು ಅಥವಾ ಇನ್ನೊಂದನ್ನು ತಗೊಂಡು ಹೊರಟೋಗ್ಬೇಡ ನಾವು ಮೋಸ ಮಾಡ್ಕೊಂಡು ಸುಮ್ಮನೆ. ಯಾಕೆ? ನಾವು ದೇವರನ್ನು ನಂಬಿದ್ರೆ ಆ ನಂಬಿಕೆ ದೃಢವಾಗಿರಬೇಕು. ಸತ್ಯವೇದದಲ್ಲಿ ನೋಡುವಂತಹ ಭಕ್ತರು ಪ್ರಾಣ ಹೋಗುವಂಥ ಹಂತ ಬಂದರೆ ನಾನು ದೇವರು ಕಾಪಾಡ್ತಾರೆ ಅಂತ ಮುಂದೆ ಹೋದಂಥವರು. ಅದು ದೇವರ ಮೇಲೆ ಇರಬೇಕಾಗಿರುವಂತಹ ನಂಬಿಕೆ. ಇದು ಹೆಂಗಾಗೋಗಿದೆ ಅಂತ ಹೇಳಿದ್ರೆ ಬೆಕ್ಕನ್ನು ನಂಬ್ತೀವಿ, ದೃಷ್ಟಿ ಬೊಂಬೆ ನಂಬ್ತೀವಿ, ಕಪ್ಪು ಚುಕ್ಕೆ ನಂಬ್ತೀವಿ, ಕಪ್ಪು ದಾರ ನಂಬ್ತೀವಿ. ನಾವು ದೇವರನ್ನು ನಂಬುವಂಥವ್ರೇನ? ಈ ಥರ ಕ್ಷುಲ್ಲಕವಾಗಿರುವಂಥ ವಿಚಾರಗಳ ಮೇಲೆ ನಮ್ಮ ಮನಸ್ಸಿನಲ್ಲಿ ಒಂದಷ್ಟು ನಂಬಿಕೆ ಇದೆ ಅಂತ ಅಂದ್ಕೊಳ್ಳಿ. ನಮಗೆ ಅರ್ಥ ಆಗೋ ಭಾಷೆಯಲ್ಲಿ ಇಷ್ಟು ನಂಬಿಕೆ ಇದೆ ಅಂತ ಅಂದ್ಕೊಳ್ಳಿ. ಆ ಇಷ್ಟು ನಂಬಿಕೆಯಲ್ಲಿ ಜ್ಯೋತಿಷ್ಯಕ್ಕಿಷ್ಟು, ಮಾಟ ಮಂತ್ರಕ್ಕಿಷ್ಟು, ಕಪ್ಪು ಚುಕ್ಕೆಗಿಷ್ಟು, ಕಪ್ಪು ದಾರಕ್ಕಿಷ್ಟು, ಆಮೇಲೆ ದೃಷ್ಟಿ ಬೊಂಬೆಗಷ್ಟು, ಇಷ್ಟೆಲ್ಲ ನಂಬಿಕೆ ಹೋದ್ಮೇಲೆ ಉಳಿದಿರುವಂತಹದ್ದು ಎಷ್ಟು? ದೇವರಿಗೆ ಬೇಕಾಗಿರುವಂತಹದ್ದಲ್ಲ. ಅಷ್ಟು ನಂಬಿಕೆ ಇದೆ ಅಂತ ಹೇಳಿದ್ರೆ ಅಷ್ಟು ದೇವರಿಗೆ ಬೇಕು. ಅವರೊಬ್ಬರನ್ನೇ ಭೂಮಿ ಮೇಲೆ ನಂಬಬೇಕು. ಮನುಷ್ಯರನ್ನು ನಂಬುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ರಾಜನನ್ನು ನಂಬುವುದಕ್ಕಿಂತ ದೇವರನ್ನು ನಂಬಬೇಕು ಅಂತ ಸತ್ಯವೇದದಲ್ಲಿ ಹೇಳ್ಕೊಟ್ಟಿದ್ದಾರೆ. ಇದು ಯಾವುದರಲ್ಲಿ ಒಂದನ್ನು ನಾವು ನಂಬಿದ್ರು ನಾವು ದೇವರಿಗೆ ಭಕ್ತರಲ್ಲ, ನಾವು ದೇವರನ್ನು ನಂಬ್ತಿಲ್ಲ. ದೇವರು ಕಣ್ಣೀರು ಹಾಕಿದ್ದಾರೆ ಇದರ ಬಗ್ಗೆ ಅಲ್ಲ. ದೇವರು ಬಾಧೆ ಪಟ್ಟಿದ್ದಾರೆ, ದೇವರು ಹತ್ತಿದ್ದಾರೆ ಎಷ್ಟೊಂದು ಸರಿ ಸತ್ಯವೇದದಲ್ಲಿ. ಅಯ್ಯೋ ನನ್ನ ಜನ ಅನ್ಯಾಯವಾಗಿ ಹೊರಟೋಗ್ತಿದ್ದಾರಲ್ವ, ನನ್ನ ಜನ ಅನ್ಯಾಯವಾಗಿ. ಒಬ್ಬ ಪಾಪಿ ಇರ್ತಾನೆ ಅಂತ ಅಂದ್ಕೊಳ್ಳಿ. ಆ ಪಾಪಿ ದೇವರನ್ನು ನೋಡಿ ಹೆದರಬೇಕು, ನಾನು ತಪ್ಪು ಮಾಡ್ತಿದ್ದೇನೆ, ದೇವರು ನಂಗೆ ಶಿಕ್ಷೆ ಕೊಡ್ತಾರೆ ಅಂತ ಹೆದರಬೇಕು. ಆದರೆ ಜ್ಯೋತಿಷ್ಯದವ್ರ ಹತ್ರ ಹೋದ ಅಂತ ಅಂದ್ಕೊಳ್ಳಿ ಪಾಪಿ, ಅವ್ರೇನು ಹೇಳ್ತಾರೆ? ನೀನು ಮಾಡುವಂಥ ಕೆಲಸದಲ್ಲಿ ಸಫಲ ಆಗ್ತೀಯ, ನೀನು 1 ತಿಂಗಳು ಬ್ಯಾಡ್ ಟೈಮ್, ಆಮೇಲೆ ಗುಡ್ ಟೈಮು. ಅಂದರೆ ಆ ವ್ಯಕ್ತಿ ಏನಾಗ್ತಾನೆ ಹೇಳಿ? ಪಾಪ ಮಾಡಿ ದೇವರಿಗೆ ಹೆದರಬೇಕಾಗಿರುವಂಥ ವ್ಯಕ್ತಿ ಏನಾಗ್ತಾನೆ? ಏನೂ ಆಗೋದಿಲ್ಲ ಅಂತ ಹೇಳಿ ಮುಂದೆ ಹೋಗ್ತಾನೆ ತನ್ನ ತಪ್ಪು ಚಟುವಟಿಕೆಗಳಲ್ಲಿ. ಅದನ್ನು ಇಲ್ಲಿ ಸತ್ಯವೇದದಲ್ಲಿ ನಾವಾಗಲೇ ಓದಿದ್ವಲ್ಲ, ಹೆಸ್ಕೇಲನ ಗ್ರಂಥ, ಅದರಲ್ಲಿ ಹೇಳಿರುವಂತಹದ್ದು. ಸಾಯತಕ್ಕವರನ್ನು ಸಾಯದೇ ಇರುವಂತೆಯೂ ಸಾಯುವವರನ್ನು ನೀವು ಸಾಯೋದಿಲ್ಲ ಅಂತ ಹೇಳಿ ಮೋಸ ಮಾಡ್ತಿದ್ದೀರ ನೀವು ನನ್ನ ಜನರನ್ನು ಅಂತ ಅದಕ್ಕೋಸ್ಕರ ಹೇಳಿರುವಂತಹದ್ದು. ದೇವರ ಕಣ್ಮುಂದನೇ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಚದುರು ಹೋದರೆ ದೇವರ ಕೈಗೆ ಸಿಕ್ಕುವಂತಹದ್ದು ಎಷ್ಟು ಜನ? ಓಕೆ, ಸಂದೇಶ ಮುಗೀತು. ಈಗ ನಮ್ಮ ಕೆಲಸ ಒಂದೇ, ಏನು? ನಿಮಗೆ ಗೊತ್ತಿರುವಂಥ ಈ ಸತ್ಯವನ್ನು ನೀವು ಯಾರಿಗಾದರೂ ಹೇಳಿ ಅವರಿರುವಂತಹ ಮೂಢನಂಬಿಕೆಯಿಂದ ಹೊರಗಡೆ ತೊಗೊಂಡು ಬರಬೇಕು. ಅವರು ದೇವರನ್ನು ನಂಬುವಂತೆ ಮಾಡಬೇಕು. ದೇವರನ್ನು ಬಿಟ್ಟು ತುಂಬ ದೂರ ಆಗೋಗಿರ್ತಾರೆ. ನಿಮಗೆ ಸತ್ಯ ಗೊತ್ತಾಗದೆ, ದೇವರು ಬಾಧೆ ಪಟ್ಟಿರುವಂತಹದ್ದು ನಿಮಗೆ ಗೊತ್ತಾಗಿದೆ. ಯಾವಾಗಲೋ 3000 ವರ್ಷಗಳ ಹಿಂದೆ ಕನಸು ಕಟ್ಕೊಂಡ್ರು ದೇವರು, ನನ್ನ ಮಕ್ಕಳಿನ ಮುಂದೆ ನಿನ್ನ ಹತ್ರ ಬರೋದಿಲ್ಲ, ನಿನ್ನ ಹತ್ರ ತಾಯ್ತ ಕಟ್ಟಿಸ್ಕೊಳ್ಳೋದಿಲ್ಲ, ನಿನ್ನ ಹತ್ರ ಕಣಿ ಕೇಳಲಿಕ್ಕೆ ಬರೋದಿಲ್ಲ ಅಂದ್ಕೊಂಡ್ರು. ಇವಾಗಲೂ ಜನ ಹೋಗ್ತಿದ್ದಾರೆ. ಅದಕ್ಕೆ ಅರ್ಥ ದೇವರ ಸಂಕಲ್ಪ ಇನ್ನೂ ಈಡೇರಿಲ್ಲ. ಈಡೇರಿಸಬೇಕಾಗಿರುವಂತಹ ಕರ್ತವ್ಯ ಬಾಧ್ಯತೆ ಎಲ್ಲವೂ ಸಹ ಕ್ರೈಸ್ತರಾಗಿರುವಂತಹ ನಮ್ಮ ಮೇಲಿದೆ. ಓಕೆ, ಇದಿಷ್ಟನ್ನು ನೆನ್ಪಿಟ್ಕೊಳ್ತೀವ? ಕಳೆದ 6 ಭಾಗಗಳಿಂದ ಮಾತಾಡಿರುವಂತಹದ್ದನ್ನು ಇನ್ನೊಂದು ಸಾರಿ ನೋಡಿ. ಪರೀಕ್ಷೆ ಬರೀತಿರುವಂಥವ್ರು ನಿಮ್ಮ ನೋಟ್ಸನ್ನು ನೀವು ಮಾಡ್ಕೊಳ್ಳಿ, ಎಲ್ಲ ಭಾಗಗಳನ್ನು ಕೇಳಿ. ಈ ಎಲ್ಲ ಪಾಠಗಳು ಪರೀಕ್ಷೆಗೆ ಇರತಕ್ಕದ್ದು. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಸಾಕಷ್ಟು ವಾರಗಳಿಂದ ನಿಮ್ಮ ಮನಸ್ಸಲ್ಲಿರುವಂತಹ ಆವೇದನೆಯನ್ನು ನೋಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ ತಂದೆ. ಯಾವಾಗಲೂ 3000 ವರ್ಷಗಳ ಹಿಂದೆ ನನ್ನ ಮಕ್ಕಳು ಇನ್ನು ಮುಂದೆ ಬಂದು ನಿಮ್ಮ ಹತ್ರ ಕಣಿ ಕೇಳೋದಿಲ್ಲ, ನಿಮ್ಮ ಹತ್ರ ತಾಯ್ತ ಕಟ್ಟಿಸ್ಕೊಳ್ಳೋದಿಲ್ಲ, ನಿಮ್ಮನ್ನು ಆಶ್ರಯಿಸೋದಿಲ್ಲ ಅಂತ ಹೇಳಿ ನೀವು ಕನಸು ಕಂಡಿದ್ದೀರ. ನಿಮ್ಮ ಮಗನನ್ನು ಕಳಿಸ್ಕೊಟ್ಟು 2000 ವರ್ಷಗಳಾಗೋಯ್ತು ಅಪ್ಪ. ಇನ್ನೂ ಸಹ ಜನಭೂಮಿಯ ಮೇಲೆ ಅದನ್ನು ಆಶ್ರಯಿಸ್ತಿದ್ದಾರೆ, ಜ್ಯೋತಿಷ್ಯದವರನ್ನು ಆಶ್ರಯಿಸ್ತಿದ್ದಾರೆ. ನಿಮ್ಮೊಬ್ಬರನ್ನು ಬಿಟ್ಟು ಎಲ್ಲರನ್ನೂ ಆಶ್ರಯಿಸ್ತಿದ್ದೀವಿ ತಂದೆ. ಆದರೆ ನಾವು ಪ್ರಪ್ರಥಮವಾಗಿ ನಂಬಬೇಕಾಗಿರುವಂತಹದ್ದು ನಿಮ್ಮನ್ನು, ನಾವು ನಂಬಿಕೆ ಇಡಬೇಕಾಗಿರುವಂತಹದ್ದು ನಿಮ್ಮ ಮೇಲೆ. ಈ ರೀತಿಯಾಗಿರುವಂತಹ ಮೋಸಕರವಾಗಿರುವಂತಹ ವಿಚಾರಗಳ ಮೇಲಲ್ಲ. ಈ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅದಂತೆ. ಅರ್ಥ ಮಾಡ್ಕೊಂಡಿರುವಂಥ ಸತ್ಯವನ್ನು ಬಲವಾಗಿ ದೃಢವಾಗಿ ನಂಬಿ ಪ್ರಾಣ ಹೋಗುವಂತಹ ಪರಿಸ್ಥಿತಿ ಬಂದರೂ ಈ ಕೇಳಿರುವಂತಹ ಯಾವ ವಿಚಾರಗಳಿಂದಲೂ ಸಹ ನಮ್ಮ ದಾರಿಯನ್ನು ಬಿಟ್ಟು ನಾವು ತೊಲಗದೆ ನಿಮ್ಮನ್ನೇ ಆಶ್ರಯಿಸಿಕೊಂಡು ಕೊನೆ ಉಸಿರು ಹೋಗುವವರೆಗೂ ಸಹ ನಿಮ್ಮೊಬ್ಬರ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೀವನವನ್ನು ಮುಂದೆ ತಗೊಂಡು ಹೋಗುವಂತಹ ಕೃಪೆಯನ್ನು ಕೊಡಿ. 2ನೇ ಸಂದೇಶ, ನಿಮ್ಮ ಮಗನ ಮುಂದೆ ಬಂದು ಕೊಡಬೇಕಾದ್ರೆ ನಿಮ್ಮ ಮಗನ ಜೊತೆ ನೀವಿತ್ತು ಕೇಳುವಂತಹ ನಮ್ಮಲ್ಲೂ ಅದನ್ನು ಅಳವಡಿಸ್ಕೊಂಡು ಅರ್ಥ ಮಾಡ್ಕೊಳ್ಳಬೇಕಾಗಿರುವಂತಹ ವಿವೇಕವನ್ನು, ಶಕ್ತಿಯನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.